ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಅನುದಾನ ಸಮರ ಮತ್ತೆ ಮುಂದುವರಿತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮಗೆ ಸಿಗಬೇಕಾಗಿರುವಂತಹ ಅನುದಾನ ನಮಗೆ ಸಿಗ್ತಾ ಇಲ್ಲ, ಸೊ ಹಂಗಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತೇಳಿ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಸಂಸದರು ಇದ್ರೂ ಕೂಡ, ಬಿಜೆಪಿಯ ಸಂಸದರು ಇದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತೋದಕ್ಕೆ ಆಗ್ತಾ ಇಲ್ಲ. ಈ ರಾಜ್ಯದ ಪರವಾಗಿ ಎನ್ನುವಂಥ ಬೇಸರವನ್ನು ಕೂಡ ಹೊರ ಹಾಕಿದ್ರು. ಅಭಿವೃದ್ಧಿ ಮಾಡಿದ್ರೆ ಎಲ್ಲಿಂದ ಮಾಡಿ, ನಮಗೆ ಸಿಗಬೇಕಾಗಿರುವಂಥ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಸಿಎಂ ಆಗಿರ್ಬೋದು, DCM ಸೇರಿದಂತೆ ಬಹುತೇಕ ಎಲ್ಲ ಕಾಂಗ್ರೆಸ್ ನಾಯಕರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಆದರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ರಾಜ್ಯಕ್ಕೆ ಬಂದಿರುವಂಥ ಎಲ್ಲ ಅನುದಾನ ಸರಿಯಾದ ರೀತಿಯಲ್ಲಿ ಬಂದಿದೆ ಅಂತೇಳಿ. ಸೊ ಹಂಗಾಗಿ ಎಲ್ಲ ಒಂದು ಕಡೆ ಒಂಥರ ರಾಜ್ಯ ಅಂತ ಬಂದಾಗ ಸ್ವಾಭಿಮಾನದ ಪ್ರಶ್ನೆ ಅಂತ ಅನ್ಸುತ್ತೆ ಇದು. ಯಾಕೆಂದರೆ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಅಥವಾ ತೆರಿಗೆ ಅಂತ ಬಂದಾಗ ನಮಗೆ ಸಿಗಲೇಬೇಕಾಗತ್ತೆ. ನಾವು ಅತಿ ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರು ಕೂಡ ನಮಗೆ ಸಿಗಬೇಕಾಗಿರುವಂಥ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಬೇಸರ ಆಗುತ್ತೆ, ಆ ರಾಜ್ಯಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಯಾಕೆ ಈ ರೀತಿಯ ತಾರತಮ್ಯ ನಡೀತಾ ಇದೆ, ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಅನುದಾನ ಸಮರ, ಕೇಂದ್ರದಿಂದ ಅನ್ಯಾಯ. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತಹ ಅನುದಾನ ಬರ್ತಾ ಇಲ್ಲ, ಹಂಗಾಗಿ ರಾಜ್ಯದಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾವು ಅತಿ ಹೆಚ್ಚು ಟ್ಯಾಕ್ಸನ್ನು ಪೇ ಮಾಡ್ತಾ ಇದ್ರು ಕೂಡ ನಮಗೆ ಬರಬೇಕಾಗಿರುವಂಥ ಅನುದಾನ ಸಿಗ್ತಾ ಇಲ್ಲ ಅಂಥೇಳಿ, ಅನುದಾನವೂ ಇಲ್ಲ, ಅಭಿವೃದ್ಧಿ ಯೋಜನೆಯೂ ಇಲ್ಲ ಅಂತ ಅನುದಾನ ವಿಚಾರ ಕೇಂದ್ರದ ವಿರುದ್ಧ ಸಿಎಂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ಹೊರಹಾಕಿದ್ರು. ನರೇಂದ್ರ ಮೋದಿ ಕರ್ನಾಟಕದ ದ್ವೇಷಿ ಅಂಥೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 11,495 ಕೋಟಿ ತೆರಿಗೆ ಪಾಲು ಕೊಡದೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ. ಬಜೆಟ್ ಅಲ್ಲಿ ಘೋಷಣೆ ಮಾಡಿರುವಂಥ ಯೋಜನೆಯೂ ಕೂಡ ಇಲ್ಲ. ಬಿಜೆಪಿ ಸಂಸದರು, ಸಚಿವರುಗಳು ಏನು ಮಾಡ್ತಿದ್ದಾರೆ, ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ? ಬಿಜೆಪಿ ನಾಯಕರ ವಿರುದ್ಧ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಸಿಗಬೇಕಾಗಿರುವಂಥ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ. ಇದು ಕೇವಲ ಮಾಧ್ಯಮದವರ ಮುಂದೆ ಆಗ್ತಾ ಇದೆ ಅಥವಾ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತುವಂಥ ಕೆಲಸ ಆಗ್ತಿದೆಯಾ ಇಲ್ಲ ಅನ್ನುವಂಥ ಪ್ರಶ್ನೆ, ಆ ರೀತಿಯ ಚರ್ಚೆಯೂ ಕೂಡ ಇದೆ. ಈ ಬಗ್ಗೆ ಸಿಎಂ ಆಗಿರ್ಬೋದು, DCM ಮತ್ತು ಕೆಲ ಕಾಂಗ್ರೆಸ್ ನಾಯಕರು, ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಮೆಟ್ರೋ ಮಾಡಬೇಕಲ್ಲ, ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ದಿಲ್ಲಿ, ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಬೆಂಗಳೂರು ನಗರನೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ, ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ? ನೀವೆಲ್ಲ ತಿಳ್ಕೋಬೇಕು ನಗರದವರು. ₹1 ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು 14ರಿಂದ 15 ಪೈಸೆ ಮಾತ್ರ. ಎಷ್ಟು? ಕೇಂದ್ರ ಸರ್ಕಾರಕ್ಕೆ ₹1 ಕೊಡ್ತೀವಿ ನಾವು ತೆರಿಗೆ ರೂಪದಲ್ಲಿ. ₹1 ಕೊಟ್ಟರೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದರೆ 14ರಿಂದ 15 ಪೈಸೆ. ಕಡಿಮೆ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ 5,495 ಪ್ಲಸ್ 6,000 ಎಷ್ಟಾಯ್ತಪ್ಪ? 11,495 ಕೋಟಿ. ₹1 ಕೊಡಲಿಲ್ಲ, ₹1 ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ನೀರಾವರಿ ಪ್ರಾಜೆಕ್ಟು 5,300 ಕೊಡ್ತೀನಿ ಅಂತ, 300 ಕೋಟಿ ಕೊಡ್ತೀನಿ ಅಂತೇಳಿ ಈ ಅಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ₹1 ಕೊಡಲಿಲ್ಲ. ಏನು ಮಾಡ್ಬೇಕು ಹೇಳಿ ನೀವು? ಹೇಳ್ರಿ, ನೀವೆಲ್ಲ ಹೇಳ್ರಿ, ಬೆಂಗಳೂರು ನಗರದ ಜನ ಹೇಳಿ. ಯಾವುದು ಒಡೆಯಕ್ಕಾಗಲ್ಲ. ಸುಮಾರು 113 ಕಿಲೋಮೀಟ್ರು ಟನಲ್ ಅಂತೀನಿ, ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಯಾವಾಗ ತೆಗೆದುಕೊಂಡಿದ್ರು? 113 ಕಿಲೋಮೀಟ್ರು. 113 ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು? ಸುಮಾರು 40 ಕಿಲೋಮೀಟರ್ ಟನಲ್ಲು
ಅದಕ್ಕೆ ಟೀಕೆ. ಯಾರೊಬ್ಬ MP, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ₹1 ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಹೆಸರಲ್ಲಿ ನರಮ್ ಯೋಜನೆ ಅಂತ ಇತ್ತು. ಎಲ್ಲದಕ್ಕೂ ಹಣ ಬರ್ತಾ ಇತ್ತು. ಒಂದಿನ ಹೋಗಿ ಒಂದು ಅರ್ಜಿ ಕೊಡ್ಲಿಲ್ಲ MP ಗಳು. MP ಗಳು ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡಂತ ಏನೋ ಕೇಳಿದಾರ ಇವ್ರು? ಯಾರು ಕೇಳಿಲ್ಲ. ಬೆಂಗಳೂರು ನಗರಕ್ಕೆ ಏನಾದ್ರು ಕೊಡುಗೆ ಶೂನ್ಯ. ಮೊನ್ನೆ ನಾನು ಪ್ರೈಮ್ ಮಿನಿಸ್ಟರ್ ಬಂದಾಗ ಅವರು ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು. ಹಿಂದೆ ವಾಜಪೇಯಿ ಅವರು ಬೆಂಗಳೂರು ನಗರ ವರ್ಲ್ಡ್ ಲೀಡರ್ಸ್ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಒಬಾಮಾ ಅವ್ರು ಏನ್ ಹೇಳಿದ್ರು? ಬೆಂಗಳೂರು ನಗರ ನಮ್ಮ ದೇಶದ ಜೊತೆ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಂಥದ್ಕೆ ನಾನು ಮೋದಿ ಸಾಹೇಬ್ರಿಗೆ ಹೇಳಿದೆ ಮೊನ್ನೆ ಮೆಟ್ರೋಗೆ ಬಂದಾಗ, 6ನೇ ನಮ್ಮ ಯೆಲ್ಲೋ ಲೈನ್ ಮೆಟ್ರೋಗೆ ಬಂದಾಗ, ನೀವು ಕೊಡಬೇಕು ಸರ್, ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ₹1.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ. ಇನ್ನು ಮೊದಲನೇದಾಗಿ ನಿನ್ನೆ ಸಿದ್ದರಾಮಯ್ಯನವರು ಮಾತನಾಡ್ತಾ GST ಉತ್ಸವದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳೋದು, ನೀವು ಮೊದಲು 2008ಕ್ಕಿಂತ ಮೊದಲು ನೀವು ಜನತಾ ಪರಿವಾರದಾಗಿದ್ದಾಗ, ಆನಂತರ ನೀವು ಕಾಂಗ್ರೆಸ್ ಪಾರ್ಟಿಗೆ ಹೋದ ನಂತರ UPA ಕಾಲಖಂಡದಲ್ಲಿ ಈ ದೇಶದಲ್ಲಿ ಎಷ್ಟು ಟ್ಯಾಕ್ಸ್ ಇತ್ತು? ನೀವೇನು ಹೇಳಿದ್ದೀರಿ? ಮೊದಲು ಇವರೇ ಜಾಸ್ತಿ ಮಾಡಿದ್ರು, ಆಮೇಲೆ ಇವರೇ ಕಮ್ಮಿ ಮಾಡ್ತಾರೆ, ಆಮೇಲೆ ಗಿಫ್ಟ್ ಅಂತಾರೆ. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮಗೆ ಜಾಣ ಮರು ಇದೆ ಅಥವಾ ವಯಸ್ಸಿನ ಕಾರಣದಿಂದ ಏನೋ? ನಾನು ಯಾರಿಗೂ ವಯಸ್ಸಿನ ಬಗ್ಗೆ ಅಪಹಾಸ್ಯ ಮಾಡಿ ಮಾತನಾಡ್ತಾ ಇಲ್ಲ. ನಾನು ಇದನ್ನು ಸ್ಪಷ್ಟಪಡಿಸ್ತಾ, ವಯಸ್ಸಿನ ಕಾರಣದಿಂದ ನೀವು ಮರುವಾಗಿರ್ಬೋದು, ಇಲ್ಲ ನಿಮಗೆ ಜಾಣ ಮರು ಇರ್ಬೋದು. ಯಾಕಂದ್ರೆ ನಿಮ್ಮ ಕಾಲಖಂಡದಲ್ಲಿ ಉದಾಹರಣೆಗೆ ಒಂದು ದೋಸೆ ತಿಂದರೆ ₹30 ಟ್ಯಾಕ್ಸ್ ಇತ್ತು. ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು 2017ಕ್ಕೆ GST ತಂದ ನಂತರ ಅದನ್ನು ಇವಾಗ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ HD ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಹಾಗೇನೆ BJP ವಕ್ತಾರರು ಕಾಂತಿ ಶೆಟ್ಟಿ ಅವರು, ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು JDS ವಕ್ತಾರರು ಮಹೇಶ್ ಗೌಡ್ರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಕಾಂತಿ ಶೆಟ್ಟಿ ಮೇಡಮ್, ನಿಮ್ಮ ಹತ್ರನೇ ಬರ್ತೀನಿ. ಈಗ ತಾರತಮ್ಯದಲ್ಲಿ ಅನುದಾನ ನಡೀತಾ ಇದೆ, ಕಡಿಮೆ ಅನುದಾನ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥ, ಏನು ಹೇಳ್ತೀರಿ? ಮೊನ್ನೆ ಸಿದ್ದರಾಮಯ್ಯನವರು ಮಾತಾಡುವಾಗ ಏನು ಅನ್ನಿಸ್ತಾ ಇದೆ ಅಂದರೆ, ಅವರು ಕೇಳಲಿ, ಕರ್ನಾಟಕಕ್ಕೆ ಕೇಳುವ ಅಧಿಕಾರ ಇದೆ, ಏನು ಕೊಟ್ಟಿಲ್ಲ ಅದು ಕೇಳಬೇಕು, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಏನೇನು ಬಂದಿದೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಒಬ್ಬರು ಮಾತಾಡಬೇಕಂದ್ರೆ ನಾನೇನು ಮಾಡಿದ್ದೀನಿ ಅಂತ ಅದರ ಬಗ್ಗೆ ಮಾತಾಡ್ತಿಲ್ಲ. ತಾರತಮ್ಯ ಅಂತ ಒಂದು ವರ್ಡ್ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು. ಈಗ ಕಾಂಗ್ರೆಸ್ MLAಗೆ 25 ಕೋಟಿ, BJP MLAಗೆ 25 ಕೋಟಿ, ಕಾಂಗ್ರೆಸ್ MLAಗೆ 50 ಕೋಟಿ ಅಂತ ಹೇಳಿದ್ರಲ್ಲ. BJP MLAಗೆ 25 ಕೋಟಿ ಬರೀ ಪೇಪರಲ್ಲಿದೆ, ಇದುವರೆಗೆ ₹1 ಬಂದಿಲ್ಲ. 2.5 ವರ್ಷ ಆಯಿತು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಿನ್ನೆ ಪೇಪರಲ್ಲಿ ನೋಡಿದೆ. ಬೇರೆ ಬೆಂಗಳೂರಲ್ಲಿ ಒಂದು ಕಡೆ ನಮ್ಮ ತೆರಿಗೆ ವಾಪಸ್ ಕೊಡಿ, ನಾವೇ ಗುಂಡು ಮುಚ್ತೀವಿ ಅಂತ ಹೇಳಿದ್ದು ನೋಡಿದೆ. ಅವ್ರದ್ದು ಇಲ್ಲಿ ಏನು ಇದುವರೆಗೆ 2.5 ವರ್ಷದಲ್ಲಿ ಕರ್ನಾಟಕದಲ್ಲಿ ಏನಾದರೂ ಒಂದು ಕೆಲಸ ಮಾಡಿದ್ದಾರೆ, ಅವರು ಏನಾದರೂ ಒಂದು ಅಭಿವೃದ್ಧಿ ಮಾಡಿದಾರ? ನಿನ್ನೆ ತಾನೇ ಮಾನ್ಯ ಅಮಿತ್ ಶಾ ಅವರ ಇದನ್ನು ನೋಡಿದೆ, ನಾನು ಆ ಮಾತುಗಳನ್ನು ಕೇಳಿದೆ. 384 ಕೋಟಿ ನೆರೆ ಪರಿಹಾರ ಅಂತ ಬೇರೆ ಬಿಡುಗಡೆ ಮಾಡಿದ್ದಾರೆ. ಇದುವರೆಗೆ ರೈತರ ಅಕೌಂಟಿಗೆ ಎಷ್ಟು ದುಡ್ಡು ಹೋಗಿದೆ ಕಾಂಗ್ರೆಸ್ ವಕ್ತಾರರು ಹೇಳಬೇಕು. ನೆರೆ ಬಂದು ಇಷ್ಟು ದಿನ ಆಯ್ತಲ್ಲ, ನಿನ್ನೆನೂ ಬಿಡುಗಡೆ ಆಗಿದೆ. ಅದೇ ಮಾನ್ಯ ನಮ್ಮ ಯಡಿಯೂರಪ್ಪನವರು 1 ಎಕರೆಗೆ 12,000 ರೂಪಾಯಿ ಆವಾಗಲೇ ಕೊಟ್ಟರು, ಯಾವುದು ಅನುದಾನ ಇಲ್ಲದೆ. ಅವತ್ತು ಯಾವುದೇ ಒಂದು ಮಂತ್ರಿಮಂಡಲ ಆಗಿರಲಿಲ್ಲ, ಅವರೇ ಹೋಗಿ ತೋಟಗಾರಿಕೆ ಇರ್ಬೋದು, ಎಲ್ಲೆಲ್ಲಿ 25,000 ಸ್ಪಾಟಲ್ಲೇ ಎಲ್ಲ ಏನು ಮಾಡಿದ್ದಾರೆ ಅಂದರೆ ರಾಜ್ಯದ ಜನತೆ ನೋಡಿದ್ದಾರೆ, ರೈತರು ನೋಡಿದ್ದಾರೆ. ಇಷ್ಟು ಮಳೆ ಬೆಳೆ ಇಷ್ಟು ತೊಂದರೆಗಳಿದೆ. ಅನುದಾನ ಕಡಿಮೆ ಕೊಡಲಾಗ್ತಾ ಇದೆ, ಯಾಕೆ ಈ ತಾರತಮ್ಯ? ಅಲ್ಲ, ನಾನು ಹೇಳೋದು ಅನುದಾನ ನೋಡಿ, ನಾವು ಎಲ್ಲ ರಾಜ್ಯಗಳಿಗೂ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ಇದೆ. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಮಾನ್ಯ ಯಾರು ನಮ್ಮ BJP ಪಕ್ಷದ ಅಧ್ಯಕ್ಷರು ಕೊಡೋದಲ್ಲ ಅದು.
ಅರ್ಥ ಆಯ್ತಾ? ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರತಿ ರಾಜ್ಯದ CMಗಳು ಪ್ರತಿ ರಾಜ್ಯದ ಪ್ರತಿನಿಧಿ ಇರ್ತಾರೆ. ಅಲ್ಲಿ ಏನು ಡಿಸೈಡ್ ಆಗುತ್ತೋ ಜನಸಂಖ್ಯೆ ಆಧಾರಿತವಾಗಿ ಕೊಡೋದೇ ವಿನಃ ಕರ್ನಾಟಕ ಕೊಡಲ್ಲ ಅಂತಲ್ಲ. ಕೇರಳದಲ್ಲಿ ನಮ್ಮ ಅಧಿಕಾರನೇ ಇಲ್ಲ, ತಮಿಳುನಾಡಲ್ಲಿ ಅಧಿಕಾರ ಇಲ್ಲ, ಎಲ್ಲವೂ ಹೋಗ್ತಾ ಇದೆ. ನಾವು ಯಾವತ್ತೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಅಂತಲೇ ಇರೋದು ನರೇಂದ್ರ ಮೋದಿ ಅವರು. ಯಾವತ್ತಾದರೂ ಯಾವುದೇ ಒಂದು ರಾಜ್ಯದಲ್ಲಿ ಇಲ್ಲಿ ಇಷ್ಟು ಸರ್ ಈಗ ನೋಡಿ GST ಕೌನ್ಸಿಲ್ ನಡೆಯುತ್ತೆ ಸರ್. ಯಾವಾಗ ಆಯಿತು? ಮಾನ್ಯ ಸಿದ್ದರಾಮಯ್ಯ ಮೇಲೆ ಆಯಿತು 2017ರಲ್ಲಿ. ಆದಾಗ ಒಂದು ಮಾತುಕತೆ ನಡೆಯುತ್ತೆ. 2 ಲಕ್ಷ ಕೋಟಿ ಯಾವಾಗ ದಾಟುತ್ತೋ ಆವಾಗ ನಾವು ಅದನ್ನು ಸರಳೀಕರಣ ಮಾಡ್ತೀವಿ ಅಂತ. ಯಾವಾಗ ಆ ಮಾತಿನಂತೆ ಅದು ನಡ್ಕೊಂಡಿದ್ದಾರೆ. ಅದ್ರ ಥರ ಅದೊಂದು GST ಇವರು ಏನು ಕೇಳ್ತಾ ಇದ್ದಾರೆ ಗೊತ್ತಾ? ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ. ಕಾಲ್ಪನಿಕ ನಷ್ಟದ ಬಗ್ಗೆ ಇವರು ಕೇಳೋದು. GST ಇವ್ರು ಕೊಡಬೇಕಾಗಿ GST ಎಲ್ಲವೂ ಕೊಟ್ಟಾಗಿದೆ. ಕಾಲ್ಪನಿಕ ನಷ್ಟ ಅಂದರೆ ಅದು ನಿಮ್ಗೆ ಗೊತ್ತಿರಬೇಕು. ಅದು GST ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಕಾಲ್ಪನಿಕ ನಷ್ಟ ಏನಾಗಿದೆ, ಅದರ ದುಡ್ಡು ಬಂದಿಲ್ಲ 11,000 ಅಂತ ಕೇಳ್ತಿದ್ದಾರೆ ಹೊರತು GST ಏನು ಬರಬೇಕಾಗಿದೆ, ಪ್ರತಿ ರಾಜ್ಯಕ್ಕೆ ಯಾವ ಥರ ಹಂಚಿಕೆ ಆಗಿದೆ, ಯಾವ ಥರ ಜನಸಂಖ್ಯೆ ಆಧಾರಿತವಾಗಿ ಹಂಚಿಕೆವಾಗಿದೆ, 1 ರೂಪಾಯಿನೂ ಕೊಟ್ಟಿದ್ದಾರೆ. ಕಾಲ್ಪನಿಕ ನಷ್ಟದ ಬಗ್ಗೆ ಇವರು ಮಾತಾಡ್ತಿದ್ದಾರೆ. ಇವ್ರು ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ. ಇವ್ರು ಮಾತಾಡಬೇಕಂದ್ರೆ ಎಲ್ಲ ನಗ್ಬೇಕು ಸರ್. ರಸ್ತೆಗಳಲ್ಲಿ ಒಂದು BJP MLAಗೆ 25 ಕೋಟಿ ಅಂತೆ, ಕಾಂಗ್ರೆಸ್ MLAಗೆ 50 ಕೋಟಿ. ಅಂದರೆ ಈ ರಸ್ತೆ ಇದು ಕಾಂಗ್ರೆಸ್ MLA ಒಂದು ಕಡೆ 250-500 ಓಟಿಗೆ ಸೋತಿದ್ದಾರೆ ಸರ್ ಇವರು. ಹಾಗಾದರೆ BJPಗೆ ಓಟ್ ಹಾಕಿರೋರು 250ಕ್ಕಿಂತ ಕಮ್ಮಿ ಓಟ್ ಹಾಕಿರೋರು ಅವ್ರಿಗೇನಿಲ್ಲ. ಕಾಂಗ್ರೆಸ್ ಓಟ್ ಹಾಕಿದಾರಲ್ಲ ಅವ್ರಿಗೆ ಮಾತ್ರ. ಇವರು ಮಾತಾಡಬೇಕು ಅಂತ ಮಾತಾಡ್ತಿದ್ದಾರೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವರು ಮಾನ್ಯ ಸಿದ್ದರಾಮಯ್ಯನವರು, ನಿಮ್ಮಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವತ್ತು ಏನಂತೀರ, ತೇಜಸ್ ಸೂರ್ಯಗೆ ಏನಂತ ಹೇಳಿದ್ರಿ ನೀವು? ಅಮಾವಾಸ್ಯೆ ಏನಂತ ಹೇಳಿದ್ರಲ್ಲ, ಮಾತಾಡ್ಬೋದು ನೀವು. ಜನ ಒಪ್ಕೊಳ್ಳುವಂಥದ್ದು ಮಾತಾಡಿ, ನಿಮ್ಮ ವಯಸ್ಸಿಗೆ ಸರಿಯಾಗಿ ಮಾತಾಡಿ. ಇವತ್ತು ಇಷ್ಟು ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಏನೇನು ಬಂದಿದೆ ಅಂತ ಹೇಳಿದ್ರೆ ನಾನು ಇಷ್ಟು ಲಿಸ್ಟ್ ಕೊಡಬಲ್ಲೆ ಸರ್. ಈ ಒಂದು 2.5 ವರ್ಷದಿಂದ ಕರ್ನಾಟಕ ರಾಜ್ಯಕ್ಕೆ ಏನು ಬಂದಿದೆ, ಕರ್ನಾಟಕ ನರೇಗಾ ಮುಖಾಂತರ ಕೇಂದ್ರ ಸರ್ಕಾರದಿಂದನಾ? ಹೌದು, ನರೇಗಾ ಮುಖಾಂತರ ಏನು ಬಂದಿದೆ, ಡೆವಲ್ಯೂಷನ್ ಏನು ಬಂದಿದೆ, ರಸ್ತೆಗಳ ಹೆದ್ದಾರಿಗಳು ಏನೇನಾಗಿದೆ, ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ. ದುಡ್ಡು ಅಕೌಂಟ್ ಕ್ರಿಯೇಟ್ ಆಗೋದು ಒಂದು, ಯೋಜನೆಗಳ ಅಭಿವೃದ್ಧಿಗಳ ಮುಖಾಂತರ ಬರೋದು ಇನ್ನೊಂದು. ಅದನ್ನು ಇವರು ಮಾತಾಡಬೇಕಲ್ವಾ? ಇಷ್ಟು ಇದು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಒಂದು ಕೇವಲ ಬೇಡ ಸರ್, ಒಂದು 10 ವರ್ಷ ನಮ್ಗೆ ಒಂದಿನ ಡಿಬೇಟ್ ಕರೀರಿ. 2004ರಿಂದ 14 ಏನಾಗಿತ್ತು, 2014ರಿಂದ 24 ಏನಾಗಿತ್ತು ಅಂತ. ಓಕೆ, ಅದನ್ನೊಂದಿನ ಇಟ್ಕೊಳ್ಳೋಣ. ಓಕೆ ದರ್ಶನ್ ಅವ್ರೀಗ ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದಿಂದ ಏನ್ ಬರಬೇಕಾಗಿತ್ತು ಅದೆಲ್ಲವೂ ಕೂಡ ಬಂದಿದೆ. ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಸುಖ ಸುಮ್ಮನೆ ಈ ರೀತಿ ಆರೋಪಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರ. ಸರ್ ನೋಡಿ, ನಾನು ಇವಾಗ ವಸ್ತು ಸ್ಥಿತಿಯನ್ನ ಸಾಕ್ಷಿ ಗುಡ್ಡೆ ಸಮೇತ ಹೇಳ್ತೀನಿ ಸರ್. 1947 ನವೆಂಬರ್ 26ಕ್ಕೆ RK ಷಣ್ಮುಗಂ ಚೆಟ್ಟಿ ಅವರು ಈ ದೇಶದ ವಿತ್ತ ಸಚಿವರಾಗಿರ್ತಾರೆ. ಅವತ್ತು ದೇಶದ ಬಜೆಟ್ 197 ಕೋಟಿ ರೂಪಾಯಿ. ನೆಹರು ಈ ದೇಶಕ್ಕೆ ಏನ್ ಮಾಡಿದ್ರೆ ಅನ್ನೋದಕ್ಕಿಂತ ಮೇಡಮ್ ಮಧ್ಯ ಬಾಯ್ ಹಾಕ್ಬೇಡಿ ಪ್ಲೀಸ್. ಒಂದು ಡೆಕೋರಮ್ ಇಟ್ಕೊಳ್ಳಿ ಪ್ಲೀಸ್. ನಿಮ್ದೇನ್ ಮಾತಾಡಿದಿರಿ ಬೇರೆಯವ್ರು ಮಾತಾಡಕ್ ಬಿಡಿ ಪ್ಲೀಸ್. ನಾನು 50,000 ವರ್ಷಕ್ಕಾರು ಹೋಗ್ತೀನಿ. ಅವತ್ತು ನೆಹರು ಕಾಲದಲ್ಲಿ ಮಾತಾಡೋದಾಯ್ತು ಅಂದ್ರೆ ನಾನು ಮೈಕ್ ಅವ್ರಿಗೆ ಕೊಡ್ತೀನಿ, ಡೆಕೋರಮ್ ಇಟ್ಕೊಳ್ಳಕ್ಕೆ. ಕ್ಲಾರಿಟಿ ಕೊಡ್ತಾರೆ ಒಂದು ನಿಮಿಷ ಸರ್. ಅವತ್ತು 197 ಕೋಟಿ ರೂಪಾಯಿ ಬಜೆಟ್. ನೆಹರು ಈ ದೇಶಕ್ಕೆ ಏನು ಅನ್ನೋದಕ್ಕಿಂತ ಬೆಂಗಳೂರಿಗೆ ಕಾಂಟ್ರಿಬ್ಯೂಷನ್ ಸರ್. ಅವತ್ತಿನ ಸಾಕ್ಷಿಗುಡ್ಡೆ ಅಂತಂದೆ. ಅವತ್ತು ನಮ್ಮ ಬೆಂಗಳೂರಿಗೆ BHEL, IIT, HAL, ಇಸ್ರೋ, BEML, ದೂರದರ್ಶನ, ರೇಡಿಯೋ ಕೊಟ್ಟಿರುವಂತ ಸಾಕ್ಷಿಗುಡ್ಡೆಗಳು, ಕರ್ನಾಟಕದ ಅನೇಕ ನೀರಾವರಿ ಯೋಜನೆಗಳು, ಡ್ಯಾಮ್ಗಳು ಎಲ್ಲದೂ ಇತ್ತು. ನಾನು ಯಾಕೆ 1947 ಹೇಳಿದೆ ಅಂದ್ರೆ 2025ರ ಇಂದಿನ ಬಜೆಟ್, ದೇಶದ ಗಾತ್ರದ ಬಜೆಟ್ 50,65,000 ಕೋಟಿ. 197 ಕೋಟಿಯಲ್ಲಿ 50,65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕದ ಒಂದೇ ಒಂದು ನಗರಕ್ಕೆ, ಕರ್ನಾಟಕದ ಒಂದೇ ಒಂದು ಜಿಲ್ಲೆಗೆ, ಕರ್ನಾಟಕದ ಒಂದೇ ಒಂದು ತಾಲೂಕಿಗೆ ₹1 ಹಣವನ್ನ ನರೇಂದ್ರ ಮೋದಿ ಅವರ ನಾನೊಂದು ಪಕ್ಷದ ವಕ್ತಾರ ಬಂದಿದ್ದೀನಿ. ಇದು ನನ್ನ ಸಮಯ. ಆಮೇಲೆ ಅವರು ಆದ ನಂತರ ನೀವು ಏನೂ ಆಗಿಲ್ಲ. ಒಂದೇ ಒಂದು ಜಿಲ್ಲೆಗೆ ಅವರ 50,65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕದ ಒಂದೇ ಒಂದು ಜಿಲ್ಲೆಗೆ ನಯಾ ಪೈಸೆ ಕೊಟ್ಟಿಲ್ಲ. ಕೊಟ್ಟಿದ್ದ ಸಾಕ್ಷಿ ಇದ್ರೆ ನಾನು ಬಜೆಟ್ ಪುಸ್ತಕ ತಗೊಂಡ್ಬರ್ತೀನಿ. ನೆಕ್ಸ್ಟ್ ಬರ್ಬೇಕಾದ್ರೆ ಐ ವಿಲ್ ಪ್ರೂವ್ ಇಟ್. ಇವತ್ತು ಸರ್
ನಮ್ಮ ಕರ್ನಾಟಕದ ಬಗ್ಗೆ ಅನುದಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಲೆಟ್ ಅಸ್ ಕಮ್ ಟು ದ ಟಾಪಿಕ್ ಸರ್. ಬಾಗಲಕೋಟೆ ಉತ್ತರ ಬರಲಿ ಸರ್. 25 ಕೋಟಿ ಉತ್ತರ ಬರಲಿ. ಮಾತಾಡಕ್ ಬಿಡ್ರಿ ಸರ್. ಇವತ್ತು ಕರ್ನಾಟಕ ರೈಲ್ವೆಗೆ ಬಾಗಲಕೋಟೆ ಕುಡಚಿಗೆ ಬಾಕಿ ಇರ್ತಕ್ಕಂಥದ್ದು 1649 ಕೋಟಿ. ಹೊಸಕೋಟೆ ವಾಸ್ಕೋ ರೈಲ್ವೆಗೆ 3692 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಕಡೂರು ಮತ್ತೆ ಸಕಲೇಶಪುರ ಏನಾಗಿದೆ ರೀ? ಏನಾಗಿದೆ ನಿಮ್ಗೆ? ನಾನು ಹೇಳ್ತೀನಿ 549 ಕೋಟಿ ಕೋಟಿ ಬಂದಿದೆ ಅಲ್ವಾ? ಬಾಕಿ ಇದೆ ಅಂತ ಹೇಳಿದ್ರೆ ನೀವು ಜೋರು ನಡೆಯಲ್ಲ, ಸುಳ್ಳು ಹೇಳಿದ್ರೆ ನಾವು ಬಿಡಲ್ಲ. ಸುಳ್ಳು ಅಂತ ಆದ್ರೆ ನಿಮ್ಗೂ ಅವಕಾಶ ನಿಮ್ಮ ಎದುರುಗಡೆ ವೀವರ್ಸ್ ಎದುರುಗಡೆ ಒಂದೇ ₹1 ಬಂದಿಲ್ಲ ಅಂದ್ರೆ 549 ಕೋಟಿ ಬಂದಿಲ್ಲ. ಅವ್ರು ಯಾವ ಪ್ರಶ್ನೆ ಬೇಕಾದ್ರೆ ಮಾಡ್ಲಿ, ಸರ್. ಇವತ್ತು ಇದು ಕಡೂರು ಮತ್ತೆ ಸಕಲೇಶಪುರ ರೈಲ್ವೆ ಮಾರ್ಗಕ್ಕೆ 825 ಕೋಟಿ ರೂಪಾಯಿ ಬಾಕಿ ಇದೆ ಸರ್. ಮೇಡಮ್ ಒಂದ್ ನಿಮಿಷ, ಏನಾಗಿದೆ ರೀ ನಿಮಗೆ? ಮೊದಲನೇ ಪ್ರಶ್ನೆಗೆ ಅದನ್ನೇ ಅದೇ ನಿಮ್ದು ಏನಾಗಿದೆ ರೀ? ನಿಮ್ದು ಕೋಟಿ ಬಂದಿದೆ, ಇವ್ರು ಬಂದೇ ಇಲ್ಲ. 50 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಾತಾಡೋದು ಇದ್ಯಾವುದು ಜುಜುಬಿ 500 ಕೋಟಿ ಅಂತೆ, 500 ಕೋಟಿ ಅಂತೆ. ಸುಮ್ಮನೆ ನಿಮಗೆ ಜುಜುಬಿ ಇರ್ಬೋದು, ನನಗೊಂಚೂರು ಅವಕಾಶ ಕೊಟ್ಟಿಲ್ಲ ಸರ್. ಇಲ್ಲ ನಾನು ಹೋಗ್ತೀನಿ, ಶಬ್ದಗಳೆಲ್ಲ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಒಂದೇ ನಿಮಿಷ ತಾಳ್ಮೆಯಿಂದ ಇರಿ. ಯಾರಿಗೆ ಕೊಡ್ತಾ ಇದ್ರೆ ಏನೋ ಭಿಕ್ಷುಕ ಕನ್ನಡಿಗರು, ಭಿಕ್ಷುಕ ಕನ್ನಡಿಗರು ಪ್ಲೀಸ್ ಪ್ರತಿಯೊಂದಕ್ಕೂ ಗೌರವ ಮರ್ಯಾದೆ ಅಂತಿದೆ ಸರ್. ಒಂದೇ ನಿಮಿಷ ಅಲ್ಲ, ನೀವು ಮಾತಾಡೋ ಸೈಲೆಂಟ್ ತಾನೆ ಇದ್ರು. ಒಂದು ಪದನ ಕೇಳಿಲ್ಲ ಸರ್. ನೀವು ಮಾತಾಡೋ ಸೈಲೆಂಟ್ ತಾನೆ, ಒಂದು ಪದ ಮಾತಾಡಿಲ್ಲ ಸರ್. ಅವರು ನಾನು ಮಾತಾಡಲ್ಲ, ಸುಳ್ಳು ಹೇಳಿದ್ರೆ ನಾನು ಬಿಡಲ್ಲ. ಯಾವ್ದ್ರಿ ಸುಳ್ಳು? ಆಯ್ತು, ಸುಳ್ಳು ಮಾತಾಡಿ ನೆಕ್ಸ್ಟ್ ಬರ್ತೀರಿ. ಸುಮ್ನೆ ಏನು ಈ ವಿವರ್ಸ್ ಅಲ್ಲ, ಸುಳ್ಳು ಹೇಳಿದ್ರೆ ನೀವು ಕೈ ಎತ್ತಿ ಮಧ್ಯದಲ್ಲಿ ಮಾತಾಡಬೇಡಿ. ಅಲ್ಲ, ಸುಳ್ಳು ಅಂತ ಹೇಳಿದ್ರೆ ಈಗ ಅವ್ರು ಏನು ಯೋಜನೆ ಹೇಳಿದ್ದಾರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಏನ್ ಯೋಜನೆ ಹೇಳಿದಾರ? 549 ಕೋಟಿ ಎರಡು ಯೋಜನೆಗೆ ಬಂದಿದೆ, ಒಂದೇ ₹1 ಬಂದಿಲ್ಲ ಅಂತ ಇಲ್ಲ. ಮಧ್ಯದಲ್ಲಿ ಮಾತಾಡಬೇಡಿ. ನಿಮ್ಗೆ ಸುಳ್ಳು ಹೇಳುವ ಮಧ್ಯದಲ್ಲಿ ಮಾತಾಡೋದು ಬೇಡಿ. ಒಂದೇ ₹1 ಬಂದಿಲ್ಲ. ಕಾಂತಿ ಶೆಟ್ಟಿ ಅವರೇ, ಮಧ್ಯದಲ್ಲಿ ದಯವಿಟ್ಟು ಮಾತಾಡಬೇಡಿ. ಬೇಡ ಸಮಯ ವ್ಯರ್ಥ ಆಗ್ತಾ ಇದೆ. ಮಧ್ಯದಲ್ಲಿ ಮಾತಾಡಿದ್ರೆ ಏನು ಅರ್ಥ ಆಗಲ್ಲ. ನಿಮಗೆ ಅನುಮಾನ ಡೌಟ್ ಇತ್ತು ಅಂತ ಹೇಳಿದ್ರೆ ಕೈ ಎತ್ತಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅಬ್ಜೆಕ್ಷನ್ ಹಾಕಿ ನಾನು ನೆಕ್ಸ್ಟ್ ಅವಕಾಶ ಕೊಡ್ತೀನಿ. ಒಂದ್ ನಿಮಿಷ, ಅವ್ರು ಮುಗಿಸಿಲ್ಲ. ಅವ್ರು ಹೇಳುವಾಗ ಈಗ ಅವ್ರು ಹೇಳುವ ಎರಡು ಯೋಜನೆ 549 ಕೋಟಿ ಬಂದಿದೆ, ಒಂದೇ ₹1 ಬಂದಿಲ್ಲ ಅಂತ ಕೇಳ್ರಿ ಸರ್. ಇವತ್ತು ಮಾರಿಕುಪ್ಪಂ ಮತ್ತೆ ಕುಪ್ಪಂ ರೈಲ್ವೆ ಯೋಜನೆಗೆ 296 ಕೋಟಿ ರೂಪಾಯಿ ಬಂದಿಲ್ಲ ಸರ್, ಬಾಕಿ ಇದೆ. ಮತ್ತೆ ಬೆಳಗಾವಿ ರೈಲ್ವೆ ಮಾರ್ಗಕ್ಕೆ ₹1 ಹಣ ಕೊಟ್ಟಿಲ್ಲ. ಗದಗ ಮತ್ತೆ ವಾಡಿ ರೈಲ್ವೆ ಮಾರ್ಗಕ್ಕೆ ₹1 ಹಣ ಕೊಟ್ಟಿಲ್ಲ. ನೀರಜು ವಿದ್ಯುದೀಕರಣ ಆಗಿಲ್ಲ. ಗಿಳಿಗೇರಿ ಮತ್ತೆ ಗಂಗಾವತಿ ವಿದ್ಯುದೀಕರಣ ಆಗಿಲ್ಲ. ತುಮಕೂರು, ಚಿತ್ರದುರ್ಗ, ದಾವಣಗೆರೆ ವಿದ್ಯುದೀಕರಣ ಆಗಿಲ್ಲ. ತುಮಕೂರು, ಮಧುಗಿರಿ ಮತ್ತೆ ರಾಮದುರ್ಗ ಅಲ್ಲಿದು ಯಾವುದೇ ರೀತಿಯಾದಂತಹ ರೈಲ್ವೆ ಯೋಜನೆಗಳು ಘೋಷಣೆಯಾಗಿದೆ, ಆದ್ರೆ ಹಣ ಬಂದಿಲ್ಲ ಸರ್. ಇವತ್ತು ರಾಯಚೂರಿಗೆ ಏಮ್ಸ್ ಕೊಡ್ತೀವಿ ಅಂತಿದ್ರು, ರಾಯಚೂರಿಗೆ ಏಮ್ಸ್ ಬಂದಿಲ್ಲ, ಬಜೆಟ್ ಅಲ್ಲಿ ಘೋಷಣೆ ಆಗಿರೋದಿದ್ದು. ಇವತ್ತು ಮೈಸೂರಿಗೆ IIT ಕೊಡ್ತೀವಿ ಅಂತಿದ್ರು, ಮೈಸೂರಿಗೆ IIT ಆಗ್ಲಿಲ್ಲ. ಭದ್ರಾ ಮೇಲ್ದಂಡೆಗೆ 5400 ಕೋಟಿ ರೂಪಾಯಿ ಘೋಷಣೆ ಆಗಿತ್ತು ಸರ್, ಆ ಹಣ ಬಂದಿಲ್ಲ. ಬೆಂಗಳೂರು ಪೆರಿಪಲ್ ರಿಂಗ್ ರೋಡ್ಗೆ 3000 ಕೋಟಿ ಬಜೆಟ್ ಅಲ್ಲಿ ಘೋಷಣೆ ಆಗಿತ್ತು, ಆ ಹಣ ಬಂದಿಲ್ಲ. ಬೆಂಗಳೂರು ಕೆರೆಕಟ್ಟೆ ಅಭಿವೃದ್ಧಿಗೆ 3000 ಕೋಟಿ ಘೋಷಣೆ ಆಗಿತ್ತು ಸರ್, ಆ ಹಣ ಬಂದಿಲ್ಲ. ಕಳೆದ ಬಾರಿ ಬರ 18,000 ಕೋಟಿ ಕೊಡಬೇಕಿತ್ತು, ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ 3400 ಕೋಟಿ ರೂಪಾಯಿ ತಗೊಂಡ್ವಿ. ಕಳೆದ ಬಾರಿ ನೆರೆಗೆ 12,257 ಕೋಟಿ ರೂಪಾಯಿ ಇತ್ತು, ಇವರು ಕೇವಲ 252 ಕೋಟಿ ರೂಪಾಯಿಯನ್ನ ಕೊಟ್ಟರು ಸರ್. ಮೊನ್ನೆ ದೇಶದಲ್ಲಿ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋರು
ಸರ್? ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಬಂತು. ಮಳೆ ಬಂದಾಗ ನಾವು 2,500 ಕೋಟಿ ರೂಪಾಯಿ ಪ್ಯಾಕೇಜ್ನ ಘೋಷಣೆ ಮಾಡಿ ಕೊಡುವಂಥ ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ಕರ್ನಾಟಕಕ್ಕೆ 384 ಕೋಟಿ ಅಂತೆ, ಮಹಾರಾಷ್ಟ್ರಕ್ಕೆ 1,557 ಕೋಟಿ ಅಂತೆ. ಇದಲ್ವಾ ಸರ್ ಮಲ್ತಾಯಿ ಧೋರಣೆ? ನಿಮ್ಮ ನ್ಯೂಸಲ್ಲೇ ಓದಿದ್ದೀರಾ. ನಾನು ಯಾವುದು ವಾಟ್ಸಪ್ ಯೂನಿವರ್ಸಿಟಿ ವ್ಯಕ್ತಿ ಅಲ್ಲ. ವಿತ್ ಡಾಕ್ಯುಮೆಂಟ್ ಐಲ್ ಕಮ್. ಮುಂದೆ ಅವಕಾಶ ಕೊಡಿ ಸರ್, ವಿತ್ ಲೆಕ್ಕ ಸಮೇತ ನಾನು ಇವ್ರನ್ನ, ಯಾಕೆಂದ್ರೆ ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ರು. ಯಾಕೆ ಈ ದೀಪಾವಳಿ ಬೆಳಕಿನ ಹಬ್ಬ ಕರ್ನಾಟಕವನ್ನು ಕತ್ತಲಲ್ಲಿ ಇಡುವಂತ ಕೆಲಸವನ್ನ ಈ ಬಿಜೆಪಿ ಮಾಡಿದೆ. ಈ ಬಿಜೆಪಿ ಮಾಡಿದೆ. ಈಗ ರಾಜ್ಯದ ವಿಚಾರ ಅಂತ ಬಂದಾಗ ಸ್ವಾಭಿಮಾನದ ಪ್ರಶ್ನೆ ಬರುತ್ತೆ. ರಾಜ್ಯಕ್ಕೆ ಈ ರೀತಿಯಾಗಿ ತಾರತಮ್ಯ ಆಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ತಾರತಮ್ಯ ಮಾಡ್ತಾ ಇದೆ? ನಿಮ್ಮ ನಿಲುವು ಏನು ಅಂತ ಹೇಳಿ. ನೋಡಿ ಸರ್, ರಾಜ್ಯದ ಅಭಿವೃದ್ಧಿಗೋಸ್ಕರ ಕೇಂದ್ರದ ಅನುದಾನದ ಹಂಚಿಕೆಯಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯ ಒಂದು ಮಲತಾಯಿ ಧೋರಣೆ ಅನುಸರಿಸಿದಂಥ ಸಂದರ್ಭದಲ್ಲಿ ನಾವು ಸಹ ರಾಜ್ಯದ ಪರವಾಗಿರ್ತೇವೆ ಹೊರತು ಬೇರೆಯವರ ಪರವಾಗಿ ಮಾತನಾಡೋದಿಲ್ಲ. ಅದಕ್ಕೆ ಅನುಗುಣವಾಗಿ ಜೂನ್ 23ನೇ ತಾರೀಕು ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ತೇನೆ, ಪೂಜ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನ, ಸದಸ್ಯರನ್ನ, ಸನ್ಮಾನ್ಯ ಪೂಜ್ಯ ಹಣಕಾಸು ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಏನು ಇವತ್ತು 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಕೇವಲ 3.6ರಷ್ಟು ಹಣಕಾಸನ್ನ ಹಂಚಿಕೆ ಮಾಡಿದ್ದೀರಾ, ಅದರ ಪ್ರಕಾರ ನಮ್ಗೆ 1.1ರಷ್ಟು ಕಡಿಮೆ ಆಗಿದೆ, ನಮ್ಗೆ ಅನುದಾನ ಹಂಚಿಕೆಯಲ್ಲಿ 23% ಕಡಿಮೆ ಆಗಿದೆ, ಇದು 80,000 ಕೋಟಿ ರೂಪಾಯಿ ಕಡಿಮೆ ಆಗೋದನ್ನ ತೋರಿಸ್ತಾ ಇದೆ. ದಯಮಾಡಿ ತೆರಿಗೆ ಹಂಚಿಕೆಯಲ್ಲಿ ನಮ್ಗೆ ಅನುದಾನವನ್ನ ಕೊಡಿ, ಅದರಲ್ಲಿ ಸ್ಪೆಷಲ್ ಗ್ರಾಂಟೆಡ್ ವಿಶೇಷ ಅನುದಾನವನ್ನು ಕೊಡಿ ಅಂತೇಳಿ ಅವರಲ್ಲಿ ಕೇಳಿದ್ರು. ಆ ಸಂದರ್ಭದಲ್ಲಿ ಏನು ರಾಜ್ಯದ ಕೇಳಿದ್ದ ಪ್ರಕಾರ ಏನು ಸೆಂಟ್ರಲ್ ಬಜೆಟ್ ನಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಕೆರೆಗಳ ಅಭಿವೃದ್ಧಿಗಾಗಿ 3,000 ಕೋಟಿ, ಪೆರಿಫೆರಿಯಲ್ ರಸ್ತೆಗಾಗಿ 3,000 ಕೋಟಿ, ಭದ್ರಾ ಬಲದಂಡೆ ಇದು ಮೇಲ್ದಂಡೆಗಾಗಿ 6,000 ಕೋಟಿ, ಒಟ್ಟಾರೆ 11,495 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಘೋಷಣೆ ಆಗಿತ್ತು. ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ರಾಷ್ಟ್ರಪತಿ ದ್ರೌಪದಿ ಮುರ್ಮುಜಿ ಅವರನ್ನ ಭೇಟಿ ಮಾಡಿ 7 ಬಿಲ್ಗಳು ನಿಮ್ಮ ಹತ್ರ ಇದೆ, ಅನುಮೋದನೆ ಆಗಿಲ್ಲ, ಅದರಿಂದ ದಯಮಾಡಿ ನೀವು 7 ಬಿಲ್ಗಳನ್ನ ನೀವು ನಮಗೆ ಏನು ಇಲಾಖೆ ಕೊಡ್ಬೇಕು ಅದನ್ನ ಅಂಕಿತ ಹಾಕಿ ಅನುಮೋದನೆ ಮಾಡಿ ಕಳಿಸ್ಕೊಡಿ ಅಂತ ಹೇಳಿತ್ತು. ಅದಕ್ಕೆ ದ್ರೌಪದಿ ಮುರ್ಮುಜಿ ಅವರು ಹೇಳಿದ್ರು 7 ಏನು ಬಿಲ್ಗಳಿದೆ ಅದನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಕಳಿಸ್ಕೊಟ್ಟಿದ್ದೇನೆ, ಬಂದ ನಂತರ ಕಳಿಸ್ತೀನಿ ಅಂತ. ಆದ್ರೆ ಸಿದ್ದರಾಮಯ್ಯನವರು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಾನು ಯಾರನ್ನೂ ಸಹ ಕೇಂದ್ರದಲ್ಲಿ ಮನವಿಯನ್ನ ಮಾಡಿದ್ದೇನೆ ಹೊರತು ಆಕ್ಷೇಪಣೆಗಳನ್ನಾಗ್ಲಿ ಆರೋಪಗಳನ್ನಾಗಿ ಕೇಂದ್ರದ ವಿರುದ್ಧ ಮಾಡಿಲ್ಲ ನಾನು ಅಂತ ನಿಮ್ಮದೇ ಮಾಧ್ಯಮದಲ್ಲಿ ಮಾತನಾಡೋದಿರೋದನ್ನ ನಾನು ನೋಡಿದ್ದೇನೆ, ಕೇಳಿದ್ದೇನೆ, ನನ್ನ ಹತ್ರ ಡಾಕ್ಯುಮೆಂಟೇಶನ್ಸ್ ಇದೆ. ಮನವಿಯನ್ನ ಮಾಡಿದ್ದೇನೆ, ಆರೋಪವನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ನಮ್ಗೆ ಸ್ಪೆಷಲ್ ಗ್ರಾಂಟೆಡ್ ಅನ್ನ ಕೊಡಿ, ವಿಶೇಷ ಅನುದಾನವನ್ನ ಕೊಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರನ್ನ ರಾಯಚೂರಿನಲ್ಲಿ ಕೇಳಿದಾಗ ಇದೇ ಕಾಂಗ್ರೆಸ್ನ MLAಗಳು, ಸರ್ ನಮ್ಗೆ ಗ್ರಾಂಟ್ ಬಂದಿಲ್ಲ, ನಮ್ಗೆ ನೇಣು ಹಾಕೊಳ್ಳುವಂತ ಸ್ಥಿತಿ ಬಂದಿದೆ, ರಾಜು ಕಾಗೆ, PR ಪಾಟೀಲ್, ಬೇಳೂರು ಗೋಪಾಲ್ ಕೃಷ್ಣ, ಮತ್ತೆ ಈಗ ಮೊನ್ನೆ ತಾನೇ ಮಾತನಾಡಿರ್ತಕ್ಕಂಥ ಅಶೋಕ್ ಇವ್ರು ಯಾರು ಶೈಲ್ ಅವರು, ಸತೀಶ್ ಶೈಲ್ ಅವರು, ಇವರೆಲ್ಲರೂ ಹೇಳಿದಂತ ಸಂದರ್ಭದಲ್ಲಿ ಏನ್ರಿ ಮುಖ್ಯಮಂತ್ರಿಗೆ ಸ್ಪೆಷಲ್ ಗ್ರಾಂಟ್ ಇದೆಯೇನ್ರಿ ಅಂತ ನಕ್ಬಿಟ್ರು ಎಲ್ಲಿ ರಾಯಚೂರಲ್ಲಿ. ಆದ್ರೆ ಇದೇ ಸಿದ್ದರಾಮಯ್ಯನವರು ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತೇಳಿ ಕೇಂದ್ರದಲ್ಲಿ ಮನವಿ ಮಾಡಿದ್ದಾರೆ. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡ್ರೆ ನಾವು ನನ್ನೆ ಮಾತನಾಡಿರೋದವರು ಎಲ್ಲಿ ಯಾವುದೇ ನಮ್ಮನ್ನು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಸಹ ಯಾವುದೇ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡಿಸ್ತಾ ಇಲ್ಲ ನಮ್ಗೆ ಅಂತ. ಸನ್ಮಾನ್ಯ ಕುಮಾರ್ ಸರ್ ಏನಿವತ್ತು ರಾಜ್ಯದಲ್ಲಿ ತಂಬಾಕು ಬೆಳೆಗಾರರು ನ್ಯಾಣ ಹಾಕೊಳ್ಳುವಂತ ಸ್ಥಿತಿಲಿ ಇದ್ರು, ಕೊಬ್ಬರಿ ಬೆಳೆಗಾರರು ನ್ಯಾಣ ಹಾಕೊಳ್ಳುವಂತ ಸ್ಥಿತಿಲಿ ಇದ್ರು, ಮಾವು ಬೆಳೆಗಾರರು ನ್ಯಾಣ ಹಾಕೊಳ್ಳುವಂತ ಸ್ಥಿತಿಲಿ ಇದ್ರು, ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ರಾಜ್ಯದ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಕೃಷಿ ಮಂತ್ರಿ ಆದಂತ ಶಿವರಾಜ್ ಸಿಂಗ್ ಚೌಹಾಣ್ ರವರ ಹತ್ರ ಕೈ ಕಾಲಿಡಿದ್ದೇನಿಲ್ಲ, ಬೇಡ್ಕೊಂಡು ನನ್ನ ರಾಜ್ಯದ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಾಕಿ ಇದೆ ಅಂತೇಳಿ 1,616 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಸಿ ಸುಮಾರು 4.5 ಲಕ್ಷ ರೈತರ ಆತ್ಮಹತ್ಯೆ ಆಗೋದನ್ನ ತಡೆದಿರೋದು ಸರ್ ಕುಮಾರಣ್ಣಂಗ್ ಸೇರುತ್ತೆ. ಪೆರಿಫೆರಿಯಲ್ ರಿಂಗ್ ರಸ್ತೆ ಇರ್ಬೋದು ಅಥವಾ ಇದಕ್ಕೆ ಏನು ಗ್ರಾಂಟೆಡ್ ಇದೆ ಇವ್ರದೇ ಯಾವುದು ಕೇಂದ್ರ ಸರ್ಕಾರದ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರು ಮುಖ್ಯಮಂತ್ರಿಗಳು, ಅವರ ವಿಶೇಷ ಅಧಿಕಾರಿಗಳು ಯಾವಾಗ್ಲೂ ಸಹ ಕೇಂದ್ರ ಜೊತೆ ಒಡನಾಟದಲ್ಲಿ ಇರ್ತಾರೆ. ಯಾವ್ಯಾವ ಇಲಾಖೆಗಳಿಂದ ನಮ್ಗೆ ಎಷ್ಟೆಷ್ಟು ದುಡ್ಡು ಬರಬೇಕು ಅಂತ ಅವರು ಬಿಡುಗಡೆ ಮಾಡಬೇಕು. ಇವರು ಸಹ ಏನಿವತ್ತು ನಮ್ ದರ್ಶನ್ ಹೇಳ್ತಾ ಇದ್ರೆ ರೈಲ್ವೆಗೆ
ಮತ್ತೆ ಇದು ನೀರಾವರಿ ಯೋಜನೆಗಳಿಗೆ ಇವೆಲ್ಲವನ್ನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನು ಚೀಫ್ ಸೆಕ್ರೆಟರಿಯಿಂದ ಹಿಡ್ಕೊಂಡು ವಿಶೇಷ ಸ್ಪೆಷಲ್ ಆಫೀಸರ್ ಇರ್ತಾರೆ, ಇವರೆಲ್ಲ ಅನುದಾನವನ್ನ ತರಿಸ್ಕೊಳ್ಳೋದ್ರಲ್ಲಿ ಗಮನ ಹರಿಸಬೇಕು. ಇದೇ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತೀನಿ, ಯಾವುದು ಹಣಕಾಸಿನ ಅನುಮೋದನೆ ಇಲ್ಲದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಪರ್ಮಿಷನ್ ಇಲ್ದೇನೆ ಆ ಅತೀಕ್ ಅಂತೇಳಿ ಒಬ್ಬ ಸಿದ್ದರಾಮಯ್ಯನವ್ರಿಗೆ ಸ್ಪೆಷಲ್ ಆಫೀಸರ್ ಇರ್ತಾನೆ. ಆ ಅತೀಕು 645 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿಸ್ಕೊಳ್ತಾನೆ. ಅವನ್ ಗತಿ ಏನಾಯ್ತು? 645 ಕೋಟಿ ರೂಪಾಯಿ ಏನ್ ಮಾಡಿದ್ರು ಅದನ್ನ ಹೇಳಿ ದಯವಿಟ್ಟು. ನಮ್ಮ ಇಬ್ಬರು ಶಾಸಕರು ಕರಿಯಮ್ಮ ಮತ್ತೆ ಶರಣಗೌಡ ಕಂದಕೂರು ಇವರಿಬ್ರು ವಿಧಾನಸೌಧದ ಒಳಗಡೆ ಕಣ್ಣೀರ್ ಹಾಕ್ತಾರೆ ಸೆಷನ್ ಅಲ್ಲಿ, ನಮಗ್ ಕೊಡಿ ಅನುದಾನವನ್ನಂತ. ಸರ್ 10 ಕೋಟಿ ಕೊಡ್ತೀನಿ ಅಂತೇಳಿ 10 ರೂಪಾಯಿ ಕೊಡ್ಲಿಲ್ಲ ಸರ್. ಮತ್ತೆ ಜೊತೆಗೆ ನಮ್ಮದೇ ಕೋಲಾರದ ಶಾಸಕರು ಹೈಕೋರ್ಟ್ ಬಾಗ್ಲು ತಟ್ಟಿದೀವಿ. ಸಿದ್ದರಾಮಯ್ಯನವರು ಹೇಗೆ ಸುಪ್ರೀಂ ಕೋರ್ಟ್ ನ ಬಾಗ್ಲು ತಟ್ಟಿದ್ರು ಕೇಂದ್ರ ಸರ್ಕಾರದ ವಿರುದ್ಧ, ನಾವು ಸಹ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದ ವಿರುದ್ಧ ನಮ್ಮ ಶಾಸಕರು ಮೊನ್ನೆ 3 ದಿವಸ ಆಗಿಲ್ಲ ಕೋಲಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ. ಇದ್ರ ಅರ್ಥ ಏನಂತ ಹೇಳಿದ್ರೆ ತಿಳ್ಕೊಳ್ಳಿ, ನಾನು ಸಹ ಇವೆಲ್ಲ ನೋಡಿದ್ದೇನೆ. ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಖರ್ಚಿಗಿಂತ ಆದಾಯದ ಒಂದು ವಿತ್ತೀಯ ಕೊರತೆಯಲ್ಲಿ ಆದಾಯಕ್ಕಿಂತ ಖರ್ಚು ಹೆಚ್ಚಿರ್ತದೆ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವತ್ತೇನು 45ರಿಂದ 20% ಇಳಿಬೇಕು ಮಾನದಂಡ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಹೇಳಿದೆ. ಅದರಲ್ಲಿ 1.15 ಲಕ್ಷ ಕೇಳಿದ್ರಲ್ಲ ಸಿದ್ದರಾಮಯ್ಯನವರು, ಇದನ್ನ ವಿಶೇಷ ಅನುದಾನ ಕೊಡಿ ಅಂತ ಕೇಳಿರೋದು. ಯಾವುದಕ್ಕೆ? ಏನು ನಿರಂತರವಾಗಿ ಹಣಕಾಸಿನ ಕಾರ್ಯಕ್ಷಮತೆ ತೋರಿದಿರ್ತಕ್ಕಂತಹ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಮಲೆನಾಡು ಪ್ರದೇಶಗಳಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಂತ ವಿಶೇಷ ಸಮಸ್ಯೆಗಳೇನಿದೆ, ಈ ಒಂದು ಭಾಗಕ್ಕೆ ಅನುದಾನ ಕೊಡಿ ದಯವಿಟ್ಟು ಅಂತ ಕೈ ಮುಗಿದು ಕೇಳಿದ್ದಾರೆ. ಸನ್ಮಾನ್ಯ ಪೂಜ್ಯ ಕುಮಾರಣ್ಣವರು ಸಹ ತತ್ಕ್ಷಣ 3,500 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಬೇಕಂತೇಳಿ ಲೆಟರ್ನು ಸಹ ನಾವು ಬರೆದಿದ್ದೀವಿ. ಅದು NDRF ಮುಖಾಂತರ ಅದು ಯಾರು ಲೆಟರ್ ಹಾಕ್ಲಿ ಆಗ್ತಾ ಹೋಗ್ಲಿ ಬಂದ್ಬಿಡುತ್ತೆ, ನ್ಯಾಷನಲ್ ಡಿಸಾಸ್ಟರ್ ಸ್ಕೀಮ್ ಅಲ್ಲಿ ಬಂದ್ಬಿಡುತ್ತೆ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಾ ಇರೋದು, ಕಾಂತಿ ಮೇಡಮ್ ಸತ್ಯ, ನೀವು ಗಾಂಧಿನಗರಕ್ಕೆ 60 ಕೋಟಿ ರೂಪಾಯಿ ಕೊಡ್ತೀರಾ, ಗಾಂಧಿನಗರಕ್ಕೆ 60 ಕೋಟಿ ಕೊಟ್ಟಿ ನೋಡಿ, ಗಾಂಧಿನಗರದ ಶಾಸಕರ 60 ಕೋಟಿ ವೈಟ್ ಟ್ಯಾಪಿಂಗ್ ಮಾಡಿಸ್ತಾ ಇದೀವಿ ಅಂತ ಸನ್ಮಾನ್ಯ ಸಿದ್ದರಾಮಣ್ಣ ನಮಗೂ ಕೊಡಿ 10 ಕೋಟಿ ಕೊಡಿ, 60 ಕೋಟಿ ಬೇಡ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಅನುದಾನವನ್ನ 10 ಕೋಟಿ ಕೊಡಿ ನಮ್ಗೆ ಶಾಸಕರಿಗೆ. ಮಾತಾಡೋಣ ಮೇಡಮ್ ಅವರು. ಈಗ ಹೇಳ್ತಾ ಇರುವಂಥದ್ದು ಏನು ಘೋಷಣೆ ಆಗಿದೆಯಲ್ಲ, ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಯೋಜನೆಗಳು ಅದು ಜಾರಿಗೆ ಆಗ್ತಾ ಇಲ್ಲ, ಹಾಗಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ನಮ್ಮ ರಾಜ್ಯದ ಸಂಸದರು ಏನು ಮಾಡ್ತಿದ್ದಾರೆ, ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನೋದು. ಅದೇ ಇವರು ಹೇಳುವ ಆಡಳಿತ ಪಕ್ಷದ ವಕ್ತಾರರಿದ್ದಾರೆ. ಫಸ್ಟ್ ಅವ್ರದ್ದು ಓಪನಿಂಗ್ ಸ್ಟೇಟ್ಮೆಂಟ್ ಏನಿತ್ತು ಹೇಳಿ, ಯಾವುದೇ ಒಂದು ಜಿಲ್ಲೆಗೆ ಒಂದೇ ಒಂದು ರೂಪಾಯಿ ದುಡ್ಡು ಬಂದಿಲ್ಲ ಅಂತ. ಅದು ನಾವು ಸುಮ್ಮನೆ ಇರಬೇಕು ಅದನ್ನು. ಅದಾದ ತಕ್ಷಣ ಅವ್ರ ನೆಕ್ಸ್ಟ್ ಮಾತು 2-3 ರೈಲ್ವೆ ಯೋಜನೆ ಹೇಳ್ತಾರೆ, ಇದಕ್ಕೆ ಬಾಕಿ ಇದೆ ಅಂತ. ಅವ್ರು ಏನು ಹೇಳಿದಾರ ಅದಕ್ಕೆ 849 ಕೋಟಿ, 649 ಕೋಟಿ, 349 ಕೋಟಿ ಎಲ್ಲ ಬಂದಿದೆ. ಅದಾದಮೇಲೆ ಬಾಕಿ ಇರೋದು ಹೇಳು, ಉದಾಹರಣೆಗೆ ಗದಗ ವಾದಿ ರೈಲ್ವೆ ಮಾರ್ಗ ಅದಕ್ಕೆ ಬಾಕಿ ಇದೆ ಅಂತ ಹೇಳಿದ್ರಲ್ಲ, 549 ಕೋಟಿ ಆಲ್ರೆಡಿ ಕರ್ನಾಟಕಕ್ಕೆ ಬಂದಿದೆ. ಅದಾದಮೇಲೆ ಇನ್ನೊಂದು ತುಮಕೂರು ಚಿತ್ರದುರ್ಗ ರೈಲ್ವೆ ಮಾರ್ಗದ ಪಕ್ಕ ದಾವಣಗೆರೆ ಅಂತ ಹೇಳಿದ್ರು, ಅದಕ್ಕೆ 549 ಕೋಟಿ ಬಂದಿದೆ. ಇವರು ಒಂದೇ ಒಂದು ರೂಪಾಯಿ ಬಂದಿಲ್ಲ ಅಂದಾಗ ನಾವು ಹೇಗೆ ಸುಮ್ಮನೆ ಇರ್ಬೇಕು ಸರ್? ಸುಳ್ಳು ಹೇಳೋದಕ್ಕೂ ಒಂದು ಇವತ್ತು ಜಾಯಮಾನನೇ ಕಾಂಗ್ರೆಸ್ ಸುಳ್ಳು ಹೇಳಿದ್ರೆ ಹೆಂಗಿರುತ್ತೆ ಹೇಳಿ. ನಾವು ಹೇಳೋದು ಇವತ್ತು ನಮ್ಮ JDS ವಕ್ತಾರರು ಕೂಡ ಹೇಳಿದ್ರು, JDS MLA ವೆಂಕಟ ಶಿವರೆಡ್ಡಿ 2-3 ದಿನ ಆಗಿದೆ ಹೈಕೋರ್ಟ್ಗೆ ಹೋಗ್ಬಿಟ್ಟಿದ್ದಾರೆ. ನೋಡಿ, ಸಂವಿಧಾನದ 14ನೇ ವಿಧಿಯಲ್ಲಿ ಸಮಾನತೆಯನ್ನು ಘೋಷಿಸಿದೆ. ಈಗ ವಿನ್ ಆಗಿ ಬಂದ ಮೇಲೆ ಅವ್ರಿಗೆ ಸಮಾನತೆಯಾಗಿ ಕೊಡಬೇಕಲ್ವಾ? ನಾನು ಅದನ್ನೇ ನಿಮಗೆ ಹೇಳಿದೆ, ಕೇಂದ್ರ ಸರ್ಕಾರ ನಾವು ಜನಸಂಖ್ಯೆ ಅನುಗುಣವಾಗಿ, ಜನಸಂಖ್ಯೆ ಆಧಾರಿತವಾಗಿ ಸಮಾನತೆಯಿಂದ ಅದು ಏನು ಹಂಚಬೇಕೋ ಅನುದಾನವನ್ನು ಹಂಚುತ್ತೆ. ಈಗ ನಿನ್ನೆ 349 ಕೋಟಿ ಬಂದಿದೆ, ಇವರೇನಾದ್ರು ಕ್ಲೈಮ್ ಮಾಡಿದ್ರಾ? 349 ಕೋಟಿ ರೈತರ ಅಕೌಂಟ್ಗೆ ವಿಪತ್ತು ನೀತಿ ಪರಿಹಾರದ ಇದರಲ್ಲಿ ಬಂದಿದೆ. ಯಾವುದಾದ್ರೂ ಒಂದು ರೈತರ ಅಕೌಂಟ್ಗೆ ದುಡ್ಡು ಹೋಗಿದೆಯಾ? ಈಗ 25 ಕೋಟಿ ಆದರೂ BJP ಅವರಿಗೆ 25 ಕೋಟಿ ಅಂತ ಹೇಳಿದ್ರಲ್ಲ ಸರ್, ಯಾವ MLAಗೆ 25 ಕೋಟಿ ಬಂದಿದೆ? ಬರೀ ಕಾಗದದಲ್ಲಿ ಹೇಳಿದ್ರೆ ಸಾಕ, ಯಾರಿಗಾದ್ರು ದುಡ್ಡು ಬಂದಿದೆಯಾ? ದುಡ್ಡು ಬಂದಿಲ್ಲ ಅಂದ್ರೆ ಹೇಗೆ? ಅವರು 2.5 ವರ್ಷ ಆಗಿದೆ, 2.5 ವರ್ಷ ಆಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೆ ಕ್ಷೇತ್ರ ಜನರಿಗೆ ಅವ್ರು ಏನು ಉತ್ತರ ಕೊಡ್ತಾರೆ? ಇಲ್ಲಿಂದ ಇವರು ಏನು ಮಾಡ್ತಾ ಇಲ್ಲ. ಮಾತೆತ್ತಿದ್ರೆ ನೋಡಿ, ಅವರು ಕ್ಲೀನಾಗಿ ಹೇಳಿದ್ರು, ಸ್ಪೆಷಲ್ ಗ್ರಾಂಟ್ ಬಗ್ಗೆ ಮಾತಾಡಿದ್ದಾರೆ, ಕಾಲ್ಪನಿಕ ನಷ್ಟದ ಬಗ್ಗೆ ಕೇಳಿದ್ದಾರೆ ಬಿಟ್ಟು GSTಯ ಒಂದೇ ಒಂದು ರೂಪಾಯಿ ಬರಕ್ಕೆ ನಮಗೆ ಬಾಕಿ ಇಲ್ಲ. ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ನಾನು ಕ್ಲಿಯರ್ ಮಾಡ್ತೀನಿ. ಮಾನ್ಯ ನಿರ್ಮಲಾ ಸ್ವಾಮಿ ಅವರು, ಸೀತಾರಾಮ್ ಅವರು ಹೇಳಿದರು, ಯಾವುದು GST ದುಡ್ಡು ಬಂದಾಗಿದೆ, ಯಾವುದು ನೀವು ಕಾಲ್ಪನಿಕ ನಷ್ಟ ಅಂತ ಹೇಳಿದ್ರೆ GST ಸ್ಟಾರ್ಟ್ ಆದಾಗ ಆ ನಷ್ಟದ ಬಗ್ಗೆ ಮಾತಾಡಿರಲ್ಲ, ಆ ಒಂದು ವರ್ಷದ 11,000 ಬಗ್ಗೆ ಮಾತಾಡ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದು ಮಾತಾಡ್ತಿಲ್ಲ. ಇನ್ನೊಂದು ಮಾತು ಹೇಳಿದ್ರು, ಕೃಷ್ಣಾ ಮೇಲ್ದಂಡೆ ಬಗ್ಗೆ ಹೇಳಿದ್ರು ಸರ್, 5,300 ಕೋಟಿ. ಇದನ್ನು ಪದೇ ಪದೇ ನಾವು ಡಿಸ್ಕಸ್, ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡಿದ್ರು. ಭದ್ರಾ ಮೇಲ್ದಂಡೆ 5,300 ಕೋಟಿ ಏನಿದೆ, ಅದಕ್ಕೆ
ಅದರದ್ದೇ ಆದ ಒಂದು ಪ್ರೊಸೀಜರ್ ಇರುತ್ತೆ, ರಾಜ್ಯದ ಪಾಲು ಇಡಬೇಕು, ಪ್ಲಸ್ ಅದಕ್ಕೆ ಡೀಟೇಲ್ ರಿಪೋರ್ಟ್ DPR ರೆಡಿ ಮಾಡಬೇಕು. ಇವರು ಎಷ್ಟು ಸರಿ ಹೋಗಿ ಡೀಟೇಲ್ ರಿಪೋರ್ಟ್ ಮಾಡಿಕೊಟ್ಟಿದ್ದಾರೆ, ಅದು ರಿಜೆಕ್ಟ್ ಆಗದಂಗೆ ಅದು ಅವ್ರು ಏನು ಕೇಳ್ತಾರೆ ಅದು ಎಲ್ಲವನ್ನು ಮಾಡಿ ರಾಜ್ಯದ ಪಾಲು ಇಷ್ಟು ಅಂತ ಇಡಬೇಕು. ಬರೀ ಕೇಂದ್ರ ಹೌದು ಆಲ್ರೆಡಿ 9,000 ಕೋಟಿ ಎಷ್ಟು ಖರ್ಚಾಗಿದೆ, ಅದರಲ್ಲಿ ಯಾವ ಥರ ಆಗಿದೆ ಅದೆಲ್ಲ ಬೇಕಲ್ವ ಸರ್. ಅದರದ್ದು ಏನು ಟೋಟಲ್ ಬಜೆಟ್ ಇರುತ್ತೆ ಅಲ್ಲಿ ಹೋಗಿ ಅಪ್ರೂವ್ ಮಾಡ್ಕೊಂಡು ಬರಬೇಕೇ ಹೊರತು ಇಲ್ಲಿರೋರಿಗೆ ಸಂಘಟನೆಗಳನ್ನು ಬ್ಯಾನ್ ಮಾಡೋಕ್ಕೆ ಇಲ್ಲಿ ಟೈಮ್ ಇಲ್ಲ. ಬೇರೆ ಎಲ್ಲ IT BT ಮಿನಿಸ್ಟ್ರಿ ಎಲ್ಲ ಮಾಡ್ತಾ ಇದ್ದಾರೆ, ಇದೆ ಬೇರೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಅಥವಾ ಇಲ್ಲಿ ಅವರು ಯಾರಾದರೂ ಒಂದು MLAಗಳು ಒಂದು ಮಿನಿಸ್ಟರ್ಗಳು ಕರ್ನಾಟಕದಲ್ಲಿ ಇಂಥ ಒಂದು ಶಂಕುಸ್ಥಾಪನೆ ಆಗಿದೆ ಅಂದ್ರೆ ಏನೋ ನೀವು ಪೇಪರ್ ನೋಡಿದ್ದೀರಾ? 2.5 ವರ್ಷದಿಂದ ಬರೀ ಹೆಣ್ಮಕ್ಳ ಬಗ್ಗೆ ಅತ್ಯಾಚಾರಗಳಾಗ್ತಾ ಇದೆ, ಕೊಲೆ ಸುಲಿಗೆಗಳಾಗ್ತಾ ಇದೆ, ಏನು ನಿಮ್ಮ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಬಿಟ್ರೆ ಮಳೆ ಬೆಳೆಯಿಂದ ನಾಶ ಆಗಿದೆ. ಎಷ್ಟು ಜನ ಉಸ್ತುವಾರಿಗಳು ಹೋಗಿ ನೋಡ್ಕೊಂಡು ಬಂದ್ರು, ಏನು ಮಾಡ್ತಾ ಇಲ್ಲ. ಇವ್ರು ಮಾತೆತ್ತಿದ್ರೆ ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಇವ್ರದ್ದು ನಾರ್ಮಲ್. ಇದು ಏನೇ ಇರಲಿ ಕೇಂದ್ರಕ್ಕೆ ಬೆಟ್ಟು ತೋರಿಸು, ಬೇರೆ ಏನು ಕೆಲಸ ಮಾಡಕ್ಕೆ ಇವರಿಗೆ ನೆಟ್ಗೆ ಅಧಿಕಾರ ಮಾಡಕ್ಕೆ ಯೋಗ್ಯತೆ ಇಲ್ಲ. ಕೇಂದ್ರಕ್ಕೆ ಬೆಟ್ಟು ತೋರಿಸೋದು ಅಷ್ಟೇ ಕೆಲಸ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷ ಆಡಳಿತ ಮಾಡಿದ್ದಾರೆ, ಅವರು ಕೂಡ ಅಲ್ಲಿ ಮಾನ್ಯ ಯಾರು ಹಣಕಾಸು ಮಂತ್ರಿ ಅವರ ಹತ್ರ ಅಷ್ಟು ನೀಟಾಗಿ ಸ್ಪೆಷಲ್ ಗ್ರಾಂಟ್ ಕೇಳ್ಕೊಂಡು ಬಂದಿದ್ದಾರೆ, ನಾವೇನು ಬ್ಲೇಮ್ ಮಾಡಿಲ್ಲ ಅಂತಾರೆ. ಇಲ್ಲಿ ಬಂದು ಈ ತರ ಬ್ಲೇಮ್ ಮಾಡ್ತಾರೆ ಜನರಿಗೆ. ನೀವು ಸರ್ ಇಷ್ಟು ವಯಸ್ಸಾಗಿದೆ, ನೀವು ಅಟ್ಲೀಸ್ಟ್ ಇಷ್ಟು ವರ್ಷದಿಂದ ಆಳ್ವಿಕೆ ಮಾಡಿದಾರ, ಸರಿಯಾಗಿ ಮಾತಾಡಿ ಸರ್. ಈಗ ಈ ತಾಳ್ಮೆಯಿಂದ ಕೇಳಿದ್ದೀನಿ, ನನಗೆ ಮಾತಾಡುವಾಗ ತೊಂದರೆ ಕೊಡಬಾರ್ದು ಸರ್. ಇಲ್ಲ ಅಂದ್ರೆ ನಾನು ಖಂಡಿತ ಮಾತಾಡ್ದೇನೆ. ಸುಳ್ಳು ಹೇಳಿದ್ರೆ ತೊಂದರೆ. ನೀವೇನೇನೋ ಮಾತಾಡಿದ್ರೆ ಏನೇ ಮಾತಾಡಿದವ್ರು ರಿಯಾಕ್ಟ್ ಮಾಡಿಲ್ಲ. ನಾವು ಹೇಳಿದ್ರಲ್ಲಿ ಯಾವುದು ತಪ್ಪಿಲ್ಲ. ತಪ್ಪು ಮಾತಾಡಿದ್ರೆ ನಾವು ಸುಮ್ಮನೆ ಇರಕ್ಕಾಗಲ್ಲ. ಈಗ ಫಸ್ಟ್ ಹೇಳಿ ಕೇಳಿದ್ರೆ ಬಿಜೆಪಿ MLAಗೆ 25 ಕೋಟಿ, ಅದು ಪೇಪರ್ ಅಲ್ಲಿ ಇದೆ, ಅದಕ್ಕೆ ಉತ್ತರ ಕೊಟ್ಟು ಮುಂದೆ ಹೋಗಿ. ದರ್ಶನ್ ಅವರೀಗ ಈ ಅನುದಾನ ಕಡಿತದಿಂದಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಯೋಜನೆಗಳು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಈ ಸ್ಟೇಟ್ಮೆಂಟ್ಗಳು ನಿಮಗೆ ಸರಿ ಅನ್ಸುತ್ತಾ? ನೀವು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ಹಂಗಾಗಿ ನಾವೇನು ಮಾಡೋಣ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಅದು ನೀವು ಹೋಗಿ ಅಬ್ಜೆಕ್ಷನ್ ಮಾಡಿದ್ದೀರಾ? ಸರ್ ನೋಡಿ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ ಅವರು, ಚಲನಾರಾಯಣ ಸ್ವಾಮಿ ಅವರು ಪ್ರತಿಯೊಬ್ಬರು ಹೋಗಿ ಆಯಾ ಸಂದರ್ಭದಲ್ಲಿ ಆಯಾ ಸಚಿವರನ್ನ, ಪ್ರಧಾನಿಯವ್ರನ್ನ, ನಿರ್ಮಲಾ ಸೀತಾರಾಮನ್ನ ಭೇಟಿ ಮಾಡಿ ಬಂದಿರೋದು ವಾಸ್ತವಾಂಶ, ಸತ್ಯ ಸರ್. ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ಸರ್, ಉದಾಹರಣೆ ಒಂದು ಚಿಕ್ಕದು, KSRTC ಇವರು ಇಳಿಬೇಕಾದ್ರೆ 5,400 ಕೋಟಿ ರೂಪಾಯಿ ಸಾಲದಲ್ಲಿ ಬಿಡ್ತಾರೆ ಸರ್. ನಾವು ಬಂದ ಮೇಲೆ 5,800 ಹೊಸ ಬಸ್ಗಳ ಖರೀದಿಯನ್ನ ಮಾಡಿದೀವಿ ಸರ್. ಉದಾಹರಣೆ ಸರ್, ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಯಾರು ಮನಮೋಹನ್ ಸಿಂಗ್ ಅವರು ಏನು ಆರ್ಟಿಕಲ್ 371 ಸುಮ್ಮನೆ ಕಾಫಿ ಕುಡಿದೆ 371J ಏನು ಆರ್ಟಿಕಲ್ ತಂದ್ರು, ಆ ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ಬಜೆಟ್ ಅಲ್ಲಿ 5,000 ಕೋಟಿ ಕೊಡ್ಬೇಕು ಸರ್. ಇವ್ರದ್ದು ಇವತ್ತು 11ನೇ ವರ್ಷ, 15,000 ಕೋಟಿ ರೂಪಾಯಿ ಇವತ್ತಿನ ತನಕ ನಯಾ ಪೈಸೆ ಕೊಟ್ಟಿಲ್ಲ ಸರ್. ಇವತ್ತು ಬೆಳಗಾವಿ, ಮಂಗಳೂರು, ಕಲಬುರಗಿ, ಧಾರವಾಡ, ಮೈಸೂರು ಇಲ್ಲಿಗೆ ನಿರ್ಭಯ ಯೋಜನೆ ಅಡಿ 1,000 ಕೋಟಿ ರೂಪಾಯಿದು ಸೇವಾ ಕೇಂದ್ರ, ಆ ಹಣವನ್ನ ಇಲ್ಲಿ ತನಕ ಬಿಡುಗಡೆ ಮಾಡಿಲ್ಲ ಸರ್. ಒಟ್ಟು 3,000 ಕೋಟಿ ರೂಪಾಯಿ ಅಂದ್ರೆ BBMP ವ್ಯಾಪ್ತಿನಲ್ಲಿ ತ್ಯಾಜ್ಯ ವಿಲೇವಾರಿಗೆ 3,000 ಕೋಟಿ ರೂಪಾಯಿ ಅಂದ್ರೆ ರಾಜ್ಯ ಸರ್ಕಾರ ಒಳಗೊಂಡ ಕೇಂದ್ರದಿಂದ ಇವರು ಸ್ವಚ್ಛ ಭಾರತ್ ಇದೆಯಲ್ಲ ಅದರಲ್ಲಿ 960 ಕೋಟಿ ರೂಪಾಯಿ ಕೊಡ್ಬೇಕು ಸರ್. ಇವತ್ತಿನ ತನಕ ಆ ಹಣ ಬಂದಿಲ್ಲ. ಇವತ್ತು ಮೇಕೆದಾಟಿಗೆ ನಮಗೆ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಸರ್. ಕೃಷ್ಣಾ ಮೇಲ್ದಂಡೆಗೆ ಹಣವನ್ನ ಬಿಡುಗಡೆ ಮಾಡಿಲ್ಲ. ಭದ್ರಾ ಮೇಲ್ದಂಡೆ ಬಜೆಟ್ ಅಲ್ಲಿ ಘೋಷಣೆ ಆಗಿರೋದು ಸರ್. ನಮ್ಮ DPR ಎಲ್ಲ ಕೊಟ್ಟಾಗಿದೆ ಸರ್. 5,400 ಕೋಟಿ ರೂಪಾಯಿಯನ್ನ ಕೊಟ್ಟಿಲ್ಲ ಸರ್. ಕಳಸಾ ಬಂಡೂರಿನೂ ಹಾಗೆ ಬಿಟ್ಕೊಂಡಿದ್ದಾರೆ ಸರ್. ಇವತ್ತು ನಬಾರ್ಡ್ಗೆ ನಮಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಹಣ 2,340 ಕೋಟಿ 2024-25 ಇಲ್ಲಿ ತನಕ ಬಂದಿಲ್ಲ. ನೆರೆಗೆ ಇವರು ಬಾಕಿ ಉಳಿಸ್ಕೊಂಡಿರೋದು 787 ಕೋಟಿ ರೂಪಾಯಿ ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಪಂಚಾಯತ್ ರಾಜ್ನಲ್ಲಿ ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಏನು ಪಟ್ಟಣ ಪಂಚಾಯತಿ, ನಗರಸಭೆ ಇದಕ್ಕೆಲ್ಲ ಕೊಡ್ಬೇಕಲ್ಲ ಕೇಂದ್ರದಿಂದ ಅನುದಾನ, 3,300 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ್ ಬರ್ಬೇಕಾಗಿರೋದು 2,461 ಕೋಟಿ ರೂಪಾಯಿ ಸರ್. ಇವತ್ತು ಕಾರಿಡಾರ್ಸ್ ಇದೆಯಲ್ಲ ಅದಕ್ಕೆ ಇವರು ಕೊಡ್ಬೇಕಾಗಿರ್ತಕ್ಕಂಥ ಹಣ ನಯಾ ಪೈಸೆಯನ್ನ ಕೊಟ್ಟಿಲ್ಲ ಸರ್. ಸರ್ ಇವತ್ತು ನಾನು ನಿಮಗೆ ಅವಾಗ ನಮ್ಮ ದೇಶದ ಮೊದಲ ಬಜೆಟ್ 197 ಕೋಟಿ, ಅವತ್ತು ನಾವು ಇಸ್ರೋ ನೋಡಿದ್ವಿ, IIT ನೋಡಿದ್ವಿ, ಜೊತೆಗೆ BEL, BHL, ದೂರದರ್ಶನ, ರೇಡಿಯೋ ಎಲ್ಲ ನೋಡಿದ್ವಲ್ಲ. ನರೇಂದ್ರ ಮೋದಿ ಸಾಹೇಬ್ರು 11 ವರ್ಷ ಈ ದೇಶದ ಪ್ರಧಾನಿ ಆದ್ರಲ್ಲ, 65 ಚುನಾವಣಾ ರ್ಯಾಲಿಗಳನ್ನ ಮಾಡಿದ್ರಲ್ಲ, ಅವ್ರದ್ದೇ ಆದಂತ ಒಂದೇ ಒಂದು ಈ ರೀತಿಯಾದಂತ ಯೋಜನೆ ಶಂಕುಸ್ಥಾಪನೆ ಮಾಡಿರೋದಿದೆಯಾ? ಮೊನ್ನೆ ನಾವು ಮೆಟ್ರೋ ಕರೆದ್ವಲ್ಲ ಸರ್, 70% ಹಣವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ಕೇವಲ ಕೇಂದ್ರ ಸರ್ಕಾರ 30% ಇದೆ. ಈ ಒಂದು ಯೋಜನೆ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಆಯ್ತಲ್ವಾ. ಇವ್ರು ಏನ್ ಕೊಟ್ರು ಸರ್? ಶಿರಾಡಿ ಘಾಟ್ 11 ವರ್ಷ ಆಯ್ತಲ್ಲ ಸರ್ ಬಂದು. ಇಲ್ಲಿ
ತನಕ ಉನ್ನತೀಕರಣ ಯಾಕಾಗಿಲ್ಲ ಸರ್? ಮಾಯಮಾಡಿ ಮತ್ತೆ ಹೆಚ್ಚಿನ ಕೋಟೆ ಏನು ಅದಕ್ಕೆ ಒಂದೇ ₹1 ಹಣ ಕೊಟ್ಟಿಲ್ಲ ಸರ್. ನಮಗೆ ನ್ಯಾಯಯುತವಾಗಿ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂತಹ 2,200,000 ಕೋಟಿ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. 15 ಹಣಕಾಸಿನ ಆಯೋಗದ ಇನ್ನು ಸುಳ್ಳು ನಾವು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಸರ್, ಇನ್ನು ಸುಳ್ಳು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಅಲ್ಲ 2 ಲಕ್ಷ ಎಷ್ಟು ಸರ್? 11,945 ಕೋಟಿ 15 ಹಣಕಾಸಿನ ಆಯೋಗದ ಹಣವನ್ನು ಇವರು ಕೊಟ್ಟಿಲ್ಲ. ರಿಪೀಟ್ ಮಾಡಿ ಸರ್, ರಿಪೀಟ್ ಮಾಡಿ ಸರ್. ಹಣಕಾಸು ಆಯೋಗದ ಹಣ ಬಾಯಿ ಮುಚ್ಚಿಕೊಂಡಿದ್ದಾರೆ. ರಿಪೀಟ್ ಮಾಡಿ, ಬಾಯಿ ಮುಚ್ಚಿಕೊಂಡಿದ್ದಾರೆ. ರಿಪೀಟ್ ಮಾಡಿ. ಅದು ನನಗೆ ರಿಪೀಟ್ ಮಾಡೋದಿಲ್ಲ. 2 ಲಕ್ಷ ಮಾತಾಡಿದ್ರೆ ಕೇಳಿಸಲ್ಲ. 14ನೇ ಹಣಕಾಸು ಆಯೋಗದ್ದು 5,495 ಕೋಟಿ ರೂಪಾಯಿ ಬಾಕಿ ಇದೆಯಲ್ವಾ ಸರ್? ನಾನು ಇವತ್ತು ಮಂಜಣ್ಣ ಹೇಳಿ ಮಹೇಶ್ ಅಣ್ಣ ಹೇಳಿದ್ರು ದರ್ಶನ್ ಹೇಳಿದ್ ಕರೆಕ್ಟು, ಅದು ವಿಶೇಷ ಪ್ಯಾಕೇಜ್ ನಡಿ ಅಂತಂದ್ರು. ನಾ ಕೇಳಿಸ್ಕೊಂಡು ಹಂಗ ಮಾತಾಡ್ಬೋದಲ್ಲ. ಮಹೇಶ್ ಅಣ್ಣ ಇವರ 23ರ ಬಜೆಟ್ ನಲ್ಲಿ ಘೋಷಣೆ ಆಗಿರೋದು ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ, ಭದ್ರಾ ಮೇಲ್ದಂಡೆಗೆ 5,400 ಕೋಟಿ. ಆ ಹಣ ಬಿಡುಗಡೆ ಮಾಡಿಲ್ಲ. 14-15 ಹಣಕಾಸಿನ ಆಯೋಗದ ಹಣ 11,945 ಕೋಟಿ ಇಲ್ಲಿ ತನಕ ಕೊಟ್ಟಿಲ್ಲ. ನಮ್ಮ ಸೆಸ್ GST ತೆರಿಗೆ ಹಣ ಇವತ್ತಿನ ತನಕ ಕೊಟ್ಟಿಲ್ಲ. ಗೌರವಾನ್ವಿತ JDS ವಕ್ತಾರೆ ನೀವು ಹೇಳಿದ್ರಿ ಸಂತೋಷ ಕೆಲವೊಂದು ವಿಚಾರ. ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಲ್ತೀರಿ ಅಂದ್ರಿ. ಸಂತೋಷ್ ಅವ್ರ ಮಣ್ಣಿನ ಮಗ ನಿಲ್ಬೇಕಾಗ್ತದೆ. ಅವ್ರ ಜೊತೆ ಎಲ್ಲದಕ್ಕೂ ಬರ್ತಿರೋದು. ಇವತ್ತು ಕೈಗಾರಿಕಾ ಸಚಿವರಾಗಿ ಕರ್ನಾಟಕಕ್ಕೆ ಉದಾಹರಣೆ ಮೈ ಶುಗರ್ಸ್ಗೆ ರಾಜ್ಯ ಸರ್ಕಾರ 100 ಕೋಟಿ ಕೊಟ್ಟಿದೆ, ಪುನಶ್ಚೇತನ ಮಾಡಲೇಬೇಕು ಅಂತ. ಕುಮಾರಣ್ಣನಿಗೆ ಹೋಗಿದ್ದಾರೆ ಸಂತೋಷ. ಆದ್ರೆ ಕೇಂದ್ರದಿಂದ ಎಷ್ಟು ಹಣ ತಂದ್ರು? ಇವತ್ತು ಭದ್ರಾವತಿ ಸ್ಟೀಲ್ ಕಾರ್ಖಾನೆ ಅದು ಶಿಥಿಲಾವಸ್ಥೆ, ಅದಕ್ಕೆ ಎಷ್ಟು ಹಣವನ್ನು ಅವ್ರು ತಂದಿದ್ದಾರೆ? ಆ ಕಾರ್ಖಾನೆಗೆ ಹೋಗಿರ್ಬೋದು, ಆದ್ರೆ ಕಾರ್ಮಿಕರ ಬದುಕು ಇವತ್ತು ದೇಶದಲ್ಲಿ ಅವ್ರ ಜೊತೆ ಮಾತಾಡ್ತಾರೆ. ಏನಾಗಿದೆ ಇವತ್ತು ದೇಶದಲ್ಲಿ? ಮಾನ್ಯ ಕುಮಾರಸ್ವಾಮಿ ಅವರು ಅವರ ಒಂದು ಇಲಾಖೆನಲ್ಲಿ 12 ವಿಶೇಷ ಕೈಗಾರಿಕಾ ಘಟಕಗಳನ್ನ ಮಾಡಿದ್ರು ದೇಶದಲ್ಲಿ. ಕರ್ನಾಟಕದಿಂದ ಹೋದವರು, ಮಂಡ್ಯದಿಂದ ಹೋದವರು, ಕೊನೆ ಪಕ್ಷ ಕರ್ನಾಟಕಕ್ಕೆ ಒಂದು ವಿಶೇಷ ಕೈಗಾರಿಕಾ ಘಟಕವನ್ನು ಅವರು ತರಬಹುದಿತ್ತಲ್ಲ ಸರ್. ಇವತ್ತು ರಸ್ತೆ ವಿಚಾರದಲ್ಲಿ ಸರ್ ಚೆನ್ನೈ ಮತ್ತೆ ಬೆಂಗಳೂರು ಏನು ವಿಶೇಷ ಕಾರಿಡಾರ್ ಇದೆ ಅದಕ್ಕೂ ಹಣವನ್ನ ಕೊಟ್ಟಿಲ್ಲ ಸರ್. ಸರ್ ನಾನು ಹೇಳಿದ ಲೆಕ್ಕದಲ್ಲಿ ₹1 ಹೆಚ್ಚು ಕಮ್ಮಿ ಇದ್ರೆ ಇವ್ರು ಸರ್ ಇವತ್ತು PM ಆವಾಸ್ ಯೋಜನೆ ಅರ್ಬನ್ 92% ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಫಸಲ್ ಬಿಮಾ ಯೋಜನೆಗೆ ಕೊಡ್ತಾ ಇದೀವಿ. ಆವಾಸ್ ಯೋಜನೆ ಆಗಿರ್ಲಿ, ಫಸಲ್ ಬಿಮಾ ಯೋಜನೆ ಆಗಿರ್ಲಿ, ಪ್ರತಿಯೊಂದು ಈ ಒಂದು ರಾಜ್ಯ ಸರ್ಕಾರ ಕೊಡ್ತಾ ಇರೋದು. ನಾನು ಅವಾಗಲೇ ಹೇಳಿದೆ ತುಮಕೂರು ಏನು ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿಗಳು ಮಾಡ್ತೀವಿ ಅಂದ್ರಲ್ಲ, ಒಂದೇ ಒಂದು ಪೂರ್ಣ ಆಗಿರುವಂತಹ ಸ್ಮಾರ್ಟ್ ಸಿಟಿ 11 ವರ್ಷ ಆಯ್ತು. ಒಂದಾದ್ರೂ ಆಗಿದ್ಯಾ ಕರ್ನಾಟಕದಲ್ಲಿ? ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಮೈಸೂರು ರಸ್ತೆ UPA ಗೌರ್ಮೆಂಟ್ ಮಾಡಿದ್ದು. ಶಿವಮೊಗ್ಗ ಏರ್ಪೋರ್ಟ್ UPA ಗೌರ್ಮೆಂಟ್ ನ ಕಾಯಕಲ್ಪ ಅದು. ಇವತ್ತು ಒಂದು ಏರ್ಪೋರ್ಟ್, ಒಂದು ರಸ್ತೆ. 500 ಕೋಟಿ ಕೊಟ್ಟಿದ್ದು ಲೆಕ್ಕಲ್ಲ ಸರ್. ಇವತ್ತೇನ್ ಕೊಟ್ಟಿದ್ದೀರಾ? ಇವ್ರು ಹೇಳಿದ್ರು ಬಜೆಟ್ ಒಂದು ಹಳ್ಳಿಗೂ ಕೊಟ್ಟಿಲ್ಲ ಈ ಬಜೆಟ್ ಅಲ್ಲಿ, ಒಂದು ಜಿಲ್ಲೆಗೂ ಕೊಟ್ಟಿಲ್ಲ. ನರೇಂದ್ರ ಮೋದಿ ಅವರ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಮಹಾ ಮೋಸ, ಮಹಾ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಕನ್ನಡಿಗರ ತೆರಿಗೆ ದುಡ್ಡನ್ನ ಉತ್ತರಕ್ಕೆ ತಾಂಡೋಗಿ ಹಂಚುವಂತ ಕೆಲಸ ಮಾಡ್ತಾರೆ ಕನ್ನಡಿಗರು. ಈ ಕನ್ನಡ ನಾಡಿನ ದ್ರೋಹಿಗಳನ್ನ ಅವರ ಮಾತಲ್ಲಿ 2 ಲಕ್ಷ ಕೋಟಿ ಬಾಕಿ ಇದೆ ಅಂತ ಹೇಳಿದ್ರು. ಮಾನ್ಯ ಸಿದ್ದರಾಮಯ್ಯ 11,000 ಕೋಟಿ ಬರ್ಲಿಕ್ಕಿದೆ ಅಂತ ಇವರು 2 ಲಕ್ಷ ಕೋಟಿ ಅಂತಾರ. ಈ ತರ ಬಂಡಲ್ ನಾಚಿಕೆ ಆಗಲ್ಲ. ಹಣಕಾಸು ಆಯೋಗದ ಮಾತಾಡುವಾಗ ತಾಳ್ಮೆಯಿಂದ ಕೇಳಿ, ತಾಳ್ಮೆಯಿಂದ 2,200,000 ಕೋಟಿ ಡಿಫರೆನ್ಸ್ ಗೊತ್ತಿಲ್ಲ. ಇವರ ಯೋಗ್ಯತೆಗೆ 25 ಕೋಟಿನೇ ಪೇಪರ್ ಅಲ್ಲಿ ಇದೆ, ಇನ್ನ ಕೊಟ್ಟಿಲ್ಲ, ಇನ್ನು ಅದು ಮಾಡಿದ್ರೆ. ಮಹೇಶ್ ಅವರು ಈಗ ಕುಮಾರಸ್ವಾಮಿ ಅವರು ಅಂತ ಬಂದಾಗ ಕೇಂದ್ರದ ಮಂತ್ರಿ ಆಗಿದ್ರು ಕೂಡ ಆರಂಭದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ರೈತರಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋಕೆ ಬಿಡಲ್ಲ ಅಂತೇಳಿ, ಬೆಳಗ್ಗೆ ಆದ್ರೆ ಇಲ್ಲಿ ಕಾಂಗ್ರೆಸ್ ನಾಯಕರು ಈ ರೀತಿಯಾಗಿ ತಾರತಮ್ಯ ನಡೀತಾ ಇದೆ ಅಂತ ಹೇಳ್ತಾ ಇದ್ರು ಕೂಡ ಒಬ್ಬ ಹಿರಿಯ ನಾಯಕ ಧ್ವನಿ ಎತ್ತುವಂತ ಕೆಲಸ ಯಾಕೆ ಆಗ್ತಾ ಇಲ್ಲ ಕುಮಾರಸ್ವಾಮಿ ಕಡೆಯಿಂದ? ನೋಡಿ ಕುಮಾರ್ ಸರ್, ಇದು ನವೀನ್ ಸರ್,
ಜಾಗತಿಕ ನಗರ ಬೆಂಗಳೂರು ಪ್ರಪಂಚದಲ್ಲಿ ಅನ್ನೋದು ಗೊತ್ತಿದೆ. ಆ ನಗರದ ಬಂಡವಾಳವನ್ನ ನೀವು ಯಾವ ರೀತಿ 2.5 ವರ್ಷಗಳಿಂದ ಬಯಲು ಮಾಡ್ತಾ ಇದ್ದೀರಿ. BMTC ಬಸ್ ಅನ್ನ KSRTC ಬಸ್ ಅನ್ನ ಹತ್ತಿದ್ರೆ ಡೈರೆಕ್ಟ್ ಮಸಣಕ್ಕೆ ಅಂತೇಳಿ ನೀವೇ ನಿಮ್ಮ ಚಾನೆಲ್ ನಲ್ಲಿ 2.5 ವರ್ಷಗಳಿಂದಲೂ ಮಾಡ್ತಾ ಬಂದಿದ್ರಿ. ಅದನ್ನ ಗಮನಿಸಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ವಿಶೇಷವಾಗಿ ಕುಮಾರಣ್ಣನ್ ಭೇಟಿ ಮಾಡಿದಾಗ ಇಡೀ ರಾಷ್ಟ್ರಕ್ಕೆ ಮುಡುಪಾಗಿಟ್ಟಂತ 8,000 ಬಸ್ಗಳಲ್ಲಿ 4,500 ಬಸ್ಗಳನ್ನ ಕರ್ನಾಟಕಕ್ಕೆ ರಾಜ್ಯಕ್ಕೆ ನೀಡಿದ್ದು ಇದೇ ಕುಮಾರಣ್ಣ. ನೆನಪಿರ್ಲಿ ದರ್ಶನ್ ಅವರು ನಂಬರ್ 1. ನಂಬರ್ 2 ಏನಪ್ಪಾ ಅಂತ ಹೇಳಿದ್ರೆ ಅಲ್ಲ ನೀವು ಮತ್ತೆ ಇಲ್ಲ ಬಂದೇ ಇಲ್ಲ ಅಂದ್ರೆ ಕೇಂದ್ರದಿಂದ ಯಾರ ಮನೆಯಿಂದ ಕೇಂದ್ರದಿಂದ ಅಲ್ವಾ ಅದು? ಅಲ್ಲ ಕೇಂದ್ರದ ಬಜೆಟ್ ಅಲ್ವಾ ಅದು? ಬಜೆಟ್ ಅಲ್ವಾ ಅದು? ಕಂಟಿನ್ಯೂ ಮಾಡಿ. ಏನು ಭದ್ರಾವತಿಯ VSSL ಕಾರ್ಖಾನೆ ಇದೆ, ಮತ್ತೆ ಕರ್ನಾಟಕದ HMT ಕಾರ್ಖಾನೆ ಇದೆ. HMT ಕಾರ್ಖಾನೆಯನ್ನ ಏನಾದ್ರೂ ಮಾಡಿ ತೆಗಿಲೇಬೇಕು, 5,000 ಜನಕ್ಕೆ ಉದ್ಯೋಗ ಕೊಡ್ಲೇಬೇಕಂತ ಹೋದಾಗ ಅಲ್ಲಿ ಬಂದಂತ ಅಡಚಣೆಗಳು ನಿಮ್ಗೆ ಹೇಳಕ್ ಆಗೋದಿಲ್ಲ. ಕುಮಾರಣ್ಣ ತಡ್ಕೊಂಡಿರೋದೇ ಹೆಚ್ಚು. ಆದ್ರೂ ಸಹ ಇವತ್ತು HMT VSSL ಕಂಪನಿಗಳಿಗೆ ಮರುಜೀವವನ್ನ ಕೊಡುವಂತ ಕೆಲಸವನ್ನ ಇನ್ನ ಕೇವಲ 4ರಿಂದ 5 ತಿಂಗಳಲ್ಲಿ ನೀವೇ ನೋಡ್ತೀರಾ. 10,000 ಜನಕ್ಕೆ ಉದ್ಯೋಗ ಕೊಡೋದನ್ನ ನೀವೇ ನೋಡ್ತೀರಾ. ನೀವು ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ನಿಮ್ಮ TV ಚಾನೆಲ್ಗೆ ಮತ್ತೊಮ್ಮೆ ವಕ್ತಾರನಾಗಿ ನಾನು ಬರೋದಿಲ್ಲ. ಯಾಕಂದ್ರೆ ರಾಜೀನಾಮೆ ಕೊಟ್ಬಿಟ್ಟಿರ್ತೀನಿ. ಮಾಡ್ಲಿಲ್ಲ ಅಂತ ತಿಳ್ಕೊಳ್ಳಿ. ನಂಬರ್ 2, ಕುಮಾರಣ್ಣ ಕೇಂದ್ರದಿಂದ ಬರ್ಬೇಕಾದಂತ ತಂಬಾಕು, ಮಾವು ಮತ್ತೆ ಈ ಕೊಬ್ಬರಿ ಬೆಳೆಗೆ ಹೇಗೆ ಸ್ಪಂದನೆ ಮಾಡಿರೋದು ಅನ್ನೋದನ್ನ ನೋಡಿದ್ದೀರಿ. ಬೆಂಗಳೂರಿನ ಜನರಿಗೆ ಯಾವ ರೀತಿಯಾದಂತಹ ಒಂದು ಏನು ಮೆಟ್ರೋ ಯೋಜನೆಗಳಿರ್ಬೋದು, ಪೆರಿಪಿರಿಯಲ್ ರಿಂಗ್ ರಸ್ತೆ ಅಂತ ಹೇಳಿದ್ರು. ಪೆರಿಪಿರಿಯಲ್ ರಿಂಗ್ ರಸ್ತೆಗೆ ಅಸ್ಥಿಬರ ಹಾಕಿದ್ದೇ ಕುಮಾರಣ್ಣ ಅನ್ನೋದನ್ನ ದರ್ಶನ್ ಮರ್ತು ಬಿಟ್ಟಿದ್ದಾರೆ ಅವರ ಸರ್ಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಅದನ್ನ ಇಟ್ಕೊಳ್ಳೋಣ. ಇವತ್ತು ರಾಜ್ಯಕ್ಕೆ ವಿಶೇಷವಾದಂತ ಫ್ಯಾಕ್ಟರಿಗಳನ್ನ ತರಬಹುದಾಗಿತ್ತು ಅಂತ ಹೇಳಿದ್ರು. ದಯಮಾಡಿ ಹೇಳ್ತೀನಿ, ದರ್ಶನ್ ಅವರು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಕಾನೂನುಗಳನ್ನ ತಿಳ್ಕೊಳ್ಳಿ. ಯಾವುದೇ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ, ರಾಜ್ಯ ಸರ್ಕಾರದ ಸಹಕಾರ ಇಲ್ಲದೇನೆ ಯಾವುದೇ ಒಂದು ಅಂತಾರಾಷ್ಟ್ರೀಯ ಕಂಪನಿಗಳನ್ನಾಗ್ಲಿ ದೊಡ್ಡ ದೊಡ್ಡ ಕಂಪನಿಗಳನ್ನಾಗ್ಲಿ ರಾಜ್ಯದಲ್ಲಿ ಮಾಡೋದಿಕ್ಕೆ ಕೈ ಜೋಡಿಸ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಮಂತ್ರಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಈ ರಾಜ್ಯಗಳಲ್ಲಿ ಇವತ್ತೇನು ಆಂಧ್ರದಲ್ಲಿ ತೆಗೆದಿರುವಂತ ಕಂಪನಿ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು, ಅದಕ್ಕೆ ಮರುಜೀವ ಕೊಟ್ಟಿದ್ದಾರೆ ಕುಮಾರಣ್ಣ. ಅದು ಖುಷಿ ಪಡ್ಲಿ ಅವರು. 4ನೇದೇನಪ್ಪಾ ಅಂತ ಹೇಳಿದ್ರೆ, ವಿತ್ತೀಯ ಕೊರತೆಗಳಿರುವಂತಹ, ಆದಾಯದ ಕೊರತೆ ಇರುವಂತಹ ರಾಜ್ಯಗಳಿಗೆ ನೀವು ಅನುದಾನ ಕೊಡ್ತಾ ಇದ್ದೀರಿ. ಸಿದ್ದರಾಮಯ್ಯ ಹೇಳಿದ್ದು ದೆಹಲಿಯಲ್ಲಿ ಕೇರಳಕ್ಕೆ, ತಮಿಳುನಾಡಿಗೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಅಲ್ಲಿ ತಲಾ ಆದಾಯವನ್ನ ಮಾನದಂಡವಾಗಿ ಇಟ್ಕೊಂಡು ನೀವು ಅನುದಾನ ಕೊಡ್ತಾ ಇದ್ದೀರಿ. ದಯವಿಟ್ಟು ಆತರ ಇದ್ರೆ ಕೊಡಕ್ ಹೋಗ್ಬೇಡಿ. ಅಕಸ್ಮಾತ್ ಆದಾಯ ಕೊರತೆ ಅನುದಾನವನ್ನ ನೀವು ಕರ್ನಾಟಕಕ್ಕೂ ಕೊಡಿ. ಅದನ್ನೇ ನಾವು ಕೇಳಿರೋದು ಇಲ್ಲಿ ಅಂತ ಹೇಳ್ತಾರೆ. 1.15 ಲಕ್ಷ ಕೋಟಿ ರೂಪಾಯಿ ಕೇಳಿದ್ದಾರೆ ಸಿದ್ದರಾಮಯ್ಯ ಸ್ಪೆಷಲ್ ಗ್ರಾಂಟ್ ಅನ್ನ. ಬೆಂಗಳೂರು ಜಾಗತಿಕ ನಗರ ಆಗಿರದೆ ನಗರದ ಬಂಡವಾಳ ಕಾರ್ಯಗಳಿಗೆ 1.15 ಲಕ್ಷ ವಿಶೇಷ ಅನುದಾನವನ್ನ ಕೊಡಿ ಅಂತ. ಸಿದ್ದರಾಮಣ್ಣ ನೀವು ಕೇಳಿರೋದೆಲ್ಲ ಸ್ಪೆಷಲ್ ಗ್ರಾಂಟೇ. ಇವ್ರು ಏನ್ ಹೇಳ್ತಾ ಇದ್ದಾರೆ, ಒಂದು ಸಲ ಆಯ್ತಪ್ಪ, ಈಗ ಕರ್ನಾಟಕದಲ್ಲಿ ಇರುವಂತ ಎಷ್ಟು MLAಗಳಿಗೆ ನೀವು 2.5 ವರ್ಷ ಆಯ್ತು ಗ್ರಾಂಟ್ ಅನ್ನ ಕೊಟ್ಟಿದ್ದೀರಾ? 5 ಕೋಟಿ ಗ್ರಾಂಟ್ ಕೊಟ್ಟಿರ್ಬೋದು. ಇವತ್ತೆಲ್ಲ ಒಬ್ಬೊಬ್ಬ JDS MLAಗೆ, BJP MLAಗೆ ಸ್ಪಷ್ಟವಾಗಿ ಹೇಳಿದ್ರು. ಯಾರು? DK ಶಿವಕುಮಾರ್ ಸಾಹೇಬ್ರು ಏನಂತ, ನಮ್ಮ ಹತ್ರ ಗ್ರಾಂಟ್ ಇಲ್ಲ, ನೀವು ಕೇಳಕ್ ಬರ್ಬೇಡಿ, ಕಾಸಿಲ್ಲ ಅಂತ. ಆಮೇಲೆ ಜೊತೆಗೆ ತಿಳ್ಕೊಳ್ಳಿ ದಯವಿಟ್ಟು, ಇವತ್ತು ಕರ್ನಾಟಕದಲ್ಲಿ ಏನಾದ್ರೂ ಇವತ್ತು ಏನು ಇವ್ರ ಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಹಿಂದೆಗಡೆ ಸುತ್ತುತ್ತಾ ಇದ್ದಾರೆ ಯಾರು MLAಗಳು. ನಾವು ನಾಯಿ ಸುತ್ತಂಗ್ ಸುತ್ತಬೇಕು ಅವ್ರ ಮುಂದೆ, ಗ್ರಾಂಟ್ ಕೊಡಿ, ಗ್ರಾಂಟ್ ಕೊಡಿ, ಗ್ರಾಂಟ್ ಕೊಡಿ ಅಂತ. 1 ರೂಪಾಯಿ ಅನುದಾನ ಕೊಡಕ್ ಆಗದೆ ಇರೋದಕ್ಕೆ ಸತೀಶ್ ಸೈಲು 3 ದಿವಸದಿಂದನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿರೋದು JDS BJP ಅವರಲ್ಲ, ಪಾಟೀಲ್ JDS BJP ಅವರಲ್ಲ. ಭ್ರಷ್ಟ. ಆಮೇಲೆ ಇನ್ನೊಂದಿದ್ದು ಹೇಳಲೇಬೇಕಾಯ್ತು, ಮರ್ತ್ಬಿಟ್ಟಿದ್ದೆ, ಕೊನೆಯಲ್ಲಿ ಹೇಳ್ಬಿಡ್ತಾ ಇದ್ದೀನಿ. ಇವತ್ತೇನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ನ ಗ್ರಾಂಟ್ ಕೇಳ್ತಾವ್ರಿ ಅಂತ ಹೇಳಿದ್ರೆ ಅದು ಕರ್ನಾಟಕದ ಜನತೆಗೆ ದೀಪಾವಳಿ ಗಿಫ್ಟ್ ಅಲ್ಲ. ಇದು ಹೋಗ್ಬೇಕಾಗಿರೋದು ಗ್ರಾಂಟ್ ಬಿಹಾರದ ಚುನಾವಣೆಗೆ. ಅವತ್ತು ಗ್ರಾಂಟ್ ಇಸ್ಕೊಂಡ್ರಲ್ಲ, ಕಾಡಿಬೇಡಿ. ಅದೆಲ್ಲೋಯ್ತು? ಆಂಧ್ರದ ಚುನಾವಣೆಗೆ ಹೋಯ್ತು. ಪಾಪ ಒಳ್ಳೆ ಚುನಾವಣೆಯ ಸಂದರ್ಭದಲ್ಲಿ ಸಿದ್ದರಾಮಣ್ಣ ಎಂತ ಗ್ರಾಂಟ್ ಕೇಳಿದ್ರಿ ಸಿದ್ದರಾಮಣ್ಣ. ಆಯ್ತು, ಬಿಹಾರದ ಎಲೆಕ್ಷನ್ಗೆ ನಿಮ್ಗೆ ಗ್ರಾಂಟ್ ಸದ್ಯಕ್ಕಿಲ್ಲ, ಎಲೆಕ್ಷನ್ ಆದ್ಮೇಲೆ ಖಂಡಿತ ಕೇಂದ್ರ ಸರ್ಕಾರದ ಗ್ರಾಂಟ್ ಬರುತ್ತೆ. ಅಲ್ಲಿವರೆಗೂ ನೀವು ವಿತ್ತೀಯ ಕೊರತೆಯನ್ನ ಎದುರಿಸಬೇಡಿ. ಇರುವಂತ ಗ್ರಾಂಟ್ ಏನು 5 ಕೊಟ್ಟಿದಿರಲ್ಲ, ಪಾಪ ದೀಪಾವಳಿಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ 2,000 ರೂಪಾಯಿ ಕೊಟ್ರು ಸರ್. ದೀಪಾವಳಿ ಹಬ್ಬದ ದಿವಸನೇ ಹಾಕ್ತೀನಿ ಅಂತ ಹೇಳಿದ್ರು, 2,000 ಕೊಟ್ಟಿದ್ದಾರೆ. ಇನ್ನು 4 ತಿಂಗಳು ಇನ್ನು ನೆಕ್ಸ್ಟ್ ದೀಪಾವಳಿ ಕೊಡ್ತಾರೆ ಸರ್, 3 ವರ್ಷಕ್ಕೆ. ಅಲ್ಲಿವರೆಗೂ ರಾಜ್ಯದ ಜನ 5 ಗ್ರಾಂಟ್ಗಳನ್ನ ಇಟ್ಕೊಂಡು, ಸಿದ್ದರಾಮಯ್ಯ ಕೊಟ್ಟರು 5 ಗ್ರಾಂಟ್ಗಳು, ಇವನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರೋಣ. ನಮ್ಮ ಶಾಸಕರು ಸಚಿವರೆಲ್ಲ ಪಾಪ ನಮ್ಮ ಇವ್ರು ಹೇಳೋದು, ಯಾರು DK ಶಿವಕುಮಾರ್ ಸಾಹೇಬ್ರು, JDS ಅವ್ರಿಗೆ 50 ಕೋಟಿ ಗ್ರಾಂಟ್ ಬೇಕೇನ್ರಿ?
ನಮ್ ಪಕ್ಷಕ್ಕೆ ಬರ್ರಿ, ರಾಜೀನಾಮೆ ಕೊಟ್ಬಿಟ್ಟು. ಕರಿಯಮ್ಮನ್ಗೆ ಹೇಳಿದ್ರು, ಶಾರದಾಪುರಿಯ ನಾಯಕನ್ಗೆ ಹೇಳಿದ್ರು, ಶಾರಣಗೌಡ ಕಂದಕೂರ್ಗೆ ಹೇಳಿದ್ರು, ಮತ್ತೆ ನಮ್ಮ ವೆಂಕಟ ಏನ್ ಇವತ್ತು ಇದ್ ಕೊಟ್ಟವ್ರಲ್ಲ ಯಾರು ನಮ್ಮ ಶಿವಾರೆಡ್ಡಿ ಅವರು, ವೆಂಕಟ ಶಿವಾರೆಡ್ಡಿ ಅವರು, ಅವ್ರಿಗೆ ಹೇಳಿದ್ರು, ಮತ್ತೆ ನಮ್ಮ ಮಂಜುನಾಥ್ ಕೇಳಿದ್ರು, ನಮ್ಮ ಇವ್ರಿಗೆ ಹೇಳಿದ್ರು, ಯಾರಿಗೆ ಹರೀಶ್ಗೆ, ಎಲ್ರನ್ನೂ ಕರೀತಾವ್ರೆ. 50 ಕೋಟಿ ಗ್ರಾಂಟ್ ಬೇಕಾದ್ರೆ ಕಾಂಗ್ರೆಸ್ ಬನ್ನಿ, ಇಲ್ಲ ಅಂದ್ರೆ ಗ್ರಾಂಟ್ ಕೊಡಲ್ಲ. ಇದನ್ನ ಇಲ್ಲಿ ನಮ್ಮ ಮುಂದೆನೆ ಬೆಟ್ಟದಷ್ಟು ರಾಶಿ ಇಟ್ಕೊಂಡು ನಾವು ಮೋದಿ ಅವ್ರು ಬೈಯಕ್ ಹೋಯ್ತೀವಲ್ಲ ಸರ್. ಮೋದಿ ಸಾಹೇಬ್ರಿಗೆ ಇವ್ರು ಬೈಯೋದ್ ಕೇಳೋದೇ ಇಲ್ಲ. ಯಾಕೆಂದ್ರೆ ಅದು ದೊಡ್ಡ ಗಿರಿಧಾಮ. ನಾವು ಇಲ್ಲಿ ಬೊಗಳ್ಬಿಟ್ರೆ ಅವ್ರು ಕೇಳ್ಬಿಡ್ತಾರ. ಇವ್ರು ಏನ್ ನಾಡು ನುಡಿಯನ್ನ ಆ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಡ ಇಟ್ಕೊಂಡು ಏನೋ ಒಂದು ಹಾರಿಕೆಯ ಮಾತುಗಳನ್ನ ಹೇಳ್ಬೇಡಿ. 6,000 ರೂಪಾಯಿ ಅಕೌಂಟಿಗೆ ಬಂದಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ನೀವು ಕೇಳ್ತಾ ಇದ್ರಿ ಏನ್ ಮಾಡಿದಿರಿ ಅಂತೇಳಿ. ಮೊನ್ನೆ ಅಷ್ಟೇ ಬೆಳಗಾವಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದೀವಿ. ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯನ ಉದ್ಘಾಟನೆ ಮಾಡಿದೀವಿ. ಗದಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಉದ್ಘಾಟನೆ ಮಾಡಿದೀವಿ. ತುಮಕೂರಿಗೆ 1,250 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಆಗಿದೆ. ಸಂಡೂರಿಗೆ 1,500 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಆಗಿದೆ. HD ಕೋಟೆಗೆ 750 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಆಗಿದೆ. ಕಲ್ಯಾಣ ಕರ್ನಾಟಕಕ್ಕೆ 13,700 ಕೋಟಿ ರೂಪಾಯಿಯನ್ನ ನಾವು ಕೊಟ್ಟಿದ್ದೀವಿ. ಕಲಬುರಗಿನಲ್ಲಿ ಬೆಳಗಾವಿ ಬೀದರ್ ಮತ್ತೆ ಗುಲ್ಬರ್ಗದಲ್ಲಿ 7,000 ಕೋಟಿ ನೀರಾವರಿ ಕೆಲಸಗಳಾಗ್ತಾ ಇದೆ. 27,000 ಕೋಟಿ ರೂಪಾಯಿನಲ್ಲಿ ಇವತ್ತು ಹಾಸನ ತನಕ ನೀರು ಬಂದಿದೆ. 5,550 ಕೋಟಿ ರೂಪಾಯಿ ಕಾವೇರಿ ನೀರು ಇವತ್ತು 50 ಲಕ್ಷ ಜನ ಬೆಂಗಳೂರಿನವ್ರಿಗೆ ಕುಡಿಯೋ ನೀರಿನ ಕೆಲಸ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ 3,700 ರೂಪಾಯಿ ವಿಶೇಷ ಪ್ಯಾಕೇಜ್ ಅನ್ನ ನಾವು ಕೊಟ್ಟಿದ್ದೀವಿ. ಸಾಕ್ಷಿ ಗುಡ್ಡೆಗಳು ಬಿಲ್ಡಿಂಗ್ಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ನೀವೊಬ್ರು ಪ್ರಾದೇಶಿಕ ಪಕ್ಷ ಯೋಚನೆ ಮಾಡಿ ಈ ನಾಡಿನ ಬಗ್ಗೆ ಧ್ವನಿ ಎತ್ತದ ಕೇಳಿ ಕುಮಾರಸ್ವಾಮಿ ಅವರಿಗೆ. ಅದೇನು ಕೃಷಿ ಯೋಚನೆ ಮಾಡೋದಕ್ಕೆ ಕೃಷಿ ಸಚಿವರಿದ್ದಾರೆ, ಇವರು ಕೈಗಾರಿಕಾ ಸಚಿವರಾಗಿದ್ದಾರೆ. ನೀವು 4 ತಿಂಗಳಾದ್ಮೇಲೆ ಅಂತ ಹೇಳಿದ್ರಲ್ಲ, ನನಗೆ 4 ತಿಂಗಳ ತನಕ 2.5 ವರ್ಷ ಒಂದು ಕೈಗಾರಿಕೆ ರಾಜ್ಯ ಸರ್ಕಾರ ಸಿದ್ಧವಾಗಿದೆ. ಅವಶ್ಯಕ ಸಾಧನೆ ಜೀರೋ. ಹಾಲಿ ಡಬ್ಬದ ಮಾತಿಗೆ ಇಲ್ಲ. ಒಟ್ಟೋಯ್ತು ನಿಮ್ಮ ಅಲ್ಲಿ ಹೋಗಿ RSS ವಿರುದ್ಧ ಜಗಳ ಮಾಡ್ಕೊ ಕೂತವ್ರು ನಿಮ್ಮ ಮಿನಿಸ್ಟ್ರು. ಅದೇ RSS ಗೆ ಕುಮಾರಸ್ವಾಮಿ ಅವರು ಏನೇನ್ ಬೈದ್ರು ನೀಲಿ ಚಿತ್ರ ವೀಕ್ಷಣೆ ಮಾಡೋರು RSS ನವರು. ನಿಮ್ಮ ಕುಮಾರಸ್ವಾಮಿ ಅವ್ರ ಮಾತು ನಮ್ಗೆ ಬರೀ ಅವರೇ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ, ನೀವೇನ್ ಮಾತಾಡ್ತಾ ಇಲ್ಲ ಬಿಡ್ತಾ ಇಲ್ಲ ಅಂದ್ರೆ ಓಕೆ ಮಹೇಶ್, ಈಗ ಈ ಬಿಜೆಪಿ ಸಂಸದರಿಗೆ ಮೋದಿಯ ಜೊತೆ ಮಾತನಾಡೋದಕ್ಕೆ ಆ ತಾಕತ್ತು ದಮ್ ಇಲ್ವಾ? ಯಾಕೆ ಆ ಪ್ರಶ್ನೆಗಳನ್ನು ಮಾಡೋದಿಲ್ಲ? ರಾಜ್ಯಕ್ಕೆ ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದ್ರು ಕೂಡ ರಾಜಾರೋಷವಾಗಿ ಮಾಡ್ತಾ ಇದ್ರು. ಆಮೇಲೆ ಅತಿ ಹೆಚ್ಚು ತೆರಿಗೆನ ಕೊಡ್ತಾ ಇರುವಂತ ರಾಜ್ಯ ಕರ್ನಾಟಕ ರಾಜ್ಯ, ಆದ್ರೆ ಅದಕ್ಕೆ ಕೊಡಬೇಕಾಗಿರುವಂತ ಅನುದಾನ ಕಡಿಮೆ ಬರುತ್ತೆ ಅಂತ ಹೇಳಿದ್ರೆ ಏನ್ ಹೇಳಬೇಕು ಅಂತೇಳಿ ಯಾಕೆ ಆ ಧೈರ್ಯ ತೋರಿಸ್ತಾ ಇಲ್ಲ? ಏನ್ ಗೊತ್ತಾ, 100 ಸರಿ ಹೇಳಿ 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 ಅದನ್ನ ಸುಳ್ಳು ಹೇಳ್ಬಿಟ್ಟು ಅದನ್ನೇ ಸತ್ಯ ಮಾಡಕ್ ಹೊರಟಿದ್ದಾರೆ ಇವರು. ಬೇರೇನಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊತ್ತು ಅವ್ರು ಹೇಳಿದ್ರಲ್ಲ, ಯಾವ್ದಾದ್ರು ₹1 ಬಿಡುಗಡೆ ಆಗಿದೆಯಾ, ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಕೇವಲ ಒಂದು MLA-ಗೆ ಒಂದ್ ನಿಮಿಷ ಅದೇ ಟ್ರೂತ್ ಹೇಳ್ತಾ ಇದ್ದೀನಿ. ಪೇಪರ್ ಅಲ್ಲಿ ಇದೆ. ಈಗ ಬೇಡಪ್ಪ ಯಾವ್ದಾದ್ರು ಒಂದ್ ನಿಮಿಷ ನಾವು ಕರ್ನಾಟಕಕ್ಕೆ 5,800 ರೂಪಾಯಿ ಕೊಟ್ಟಿದ್ದೇವೋ ಇಲ್ವೋ? ನಿಮ್ಮ ಹಾರಿಕೆ ಮಾತಲ್ವಾ? ಈಗ ಗದಗ್ ವಾಡಿ ಮಾರ್ಗಕ್ಕೆ 549 ಕೋಟಿ ಕೇಂದ್ರದಿಂದ ಬಂದಿದೆ ಇಲ್ವಾ? ಒಂದ್ ನಿಮಿಷ ಇರಿ. ಲೆಟ್ ಮಿ ಆನ್ಸರ್. ನೀವೀಗ ಇಷ್ಟೊಂದು ಸುಳ್ಳು ಮಾತಾಡಿದ್ರಲ್ಲ, ದಯವಿಟ್ಟು ರಿವೈಂಡ್ ಮಾಡಿ. ಅವ್ರ ಫಸ್ಟ್ ಓಪನಿಂಗ್ ಮಾತು ₹1 ಒಂದು ಜಿಲ್ಲೆ ಬಂದಿಲ್ಲ ಅಂತ. ಹಾಗಾದ್ರೆ 65,000 ಕೋಟಿ ರೂಪಾಯಿನಲ್ಲಿ ಕರ್ನಾಟಕದ ಯಾವುದೇ ನಗರಕ್ಕೂ ಕರ್ನಾಟಕದ ಯಾವುದೇ ಜಿಲ್ಲೆಗೂ ಯಾವುದೇ ಯೋಜನೆ ನಯಾ ಪೈಸೆ ಬಂದಿಲ್ಲ. ಐ ಸ್ಟಿಕ್ ಆನ್ ಮೈ ವರ್ಡ್ಸ್. ಯು ಸ್ಟಿಕ್ ಆನ್ ಯುವರ್ ವರ್ಡ್. ಓಕೆ, ನೀವು ಆಡಳಿತ ಪಕ್ಷದ ವಕ್ತಾರರು, ಜನ ನಗೋ ತರನೇ ಮಾತಾಡಿ ನಮ್ಗೇನ ಬೆಂದ್ರಲ್ಲ. ಇವಾಗ 5,000
People knows about me. ರಿಯಾಕ್ಷನ್ ಕೊಡ್ತೀನಿ. 5400 ಬಸ್ ಬಂದಿದೆ ಅಂತ ಹೇಳಿದ್ರಲ್ಲ, ನಾಚಿಕೆ ಆಗುತ್ತೆ ನಿಮಗೆ. 5800 ಒಂದೇ ಒಂದು ಹೊಸದಾಗಿ 9000 ಬಸ್ ಖರೀದಿ ಮಾಡ್ತಾರೆ. ಒಂದು ನಿಮಿಷ ಯಾಕೆ? ಒಂದು ನಿಮಿಷ ಪ್ಲೀಸ್ ನೋಟ್ ಡೌನ್. ಮಾತಾಡ್ತೀನಿ ನಿಮ್ಮ ಯೋಗ್ಯತೆಗೆ ನಾವು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ನಿಮ್ಮ ಹತ್ರ. ನೀವು ಕೇಳಿದಾಗ ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರು, ಒಂದೇ ಒಂದು ಉತ್ತರ ಕೊಟ್ಟಿಲ್ಲ. ನೀವು ಪೇಪರ್ ಇಟ್ಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿ ಹೇಳಿದ್ರೆ ನಾವು ಕೇಳಕ್ಕೆ ರೆಡಿ ಇಲ್ಲ. ವಾಟ್ಸ್ಆಪ್ ಯೂನಿವರ್ಸಿಟಿ ಪಿತಾಮಹ ಬಿಜೆಪಿ ಕೇಳಿದನೆ ಅಲ್ಲಿಂದ ಬರ್ತಾ ಇರ್ತವೆ. 5000 ಬಸ್ಗಳಂತ ಹೇಳಿದ್ರಲ್ಲ ಸರ್, ವೀಕ್ಷಕರಿಗೆ ಹೇಳ್ತೀನಿ ನಾನು, ನಮ್ಮ ಬಿಜೆಪಿ ಗವರ್ಮೆಂಟ್ ಇರುವಾಗ ಮಾನ್ಯ ಬೊಮ್ಮಾಯಿ ಅವರು ಆರ್ಡರ್ ಮಾಡಿರುವಂತಹ ಬಸ್ ಈಗ ಬಂದಿದೆ. ಅದು ಬಿಟ್ರೆ ಅಲ್ಲಿರುವ ಈ 4 ನಿಗಮಗಳು ಯಾವ ತರ ಸಾಲದಲ್ಲಿದೆ, ಗ್ರಾಚ್ಯುಟಿ ಫಂಡ್ ಎಷ್ಟು ಪೆಂಡಿಂಗ್ ಇದೆ, ನೌಕರ ಪ್ರಾಬ್ಲಮ್ ಏನಿದೆ, ಫ್ರೀ ಬಸ್ ಕೊಟ್ರೆ ಸಾಲದು ಅದ್ರದ್ದು ಏನಿದೆ ಅನ್ನೋದು ಎಲ್ಲ ಮರ್ಮ ಗೊತ್ತಿದೆ. ಇವ್ರೇನಂತ ಇದಾರೆ, ನಾವು ಇಷ್ಟು ಫ್ರೀ ಬಂದಿದೆ ಬಸ್ ಅಂತ ಹೇಳ್ತಾರಲ್ಲ, ಯಾವ್ದಾದ್ರು ಒಂದು ಬಸ್ ಇವರು ಆರ್ಡರ್ ಮಾಡಿರೋ ಬಸ್ ಇವರು ಯಾವ್ದಾದ್ರು ಬಂದಿದೆಯಾ? ರಾಜ್ಯದ ಪರವಾಗಿ ಸಂಸದರು ಅಧಿವೇಶನ ಗರ್ಜಿಸಲೇ ಇಲ್ಲ. ಯಾಕೆ ಅನ್ನೋದು, ಯಾಕೆ ಗರ್ಜಿಸ್ತಾ ಇಲ್ಲ, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ನೋಡಿ, ನಾನು ಹೇಳೋದಿಷ್ಟೇ, ಯಾಕೆ ಧ್ವನಿ ಎತ್ತಲ್ಲ? ಈ ಮಾತು ಹೇಳ್ತೀನಿ, ನರೇಂದ್ರ ಮೋದಿ ಅವರು ಯಾವತ್ತಿದ್ರು ಕೂಡ ಎಲ್ಲಾ ರಾಜ್ಯಗಳಿಗೂ ಕೂಡ, ನಮ್ದು ಗವರ್ಮೆಂಟ್ ಇಲ್ಲದೇ ಇರುವ ರಾಜ್ಯದಲ್ಲಿ ಬೇಕಾದ್ರೆ ತೆಗೆದು ನೋಡಿ, ಪ್ರತಿ ರಾಜ್ಯಕ್ಕೂ ಕೂಡ ಜನಸಂಖ್ಯೆ ಆಧಾರಿತವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನು ತೆರಿಗೆ ಹಂಚಬೇಕೋ ಸಮಾನವಾಗಿ ಹಂಚಿ ಜನಸಂಖ್ಯೆ ಆಧಾರಿತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು ಹೆಚ್ಚುವರಿ ಗ್ರಾಂಟ್ ಅನ್ನು ಹೋಗಿ ಕೇಳಿದ್ದಾರೆ. 11,000 ಏನ್ ಬೇಕು ಅದನ್ನು ಕೇಳಿದ್ದಾರೆ ಹೊರತು ರಾಜ್ಯಕ್ಕೆ ಏನು ಬರಬೇಕು ಅದು ಎಲ್ಲವೂ ಬಂದಿದೆ. ಇದರಲ್ಲಿ ಮತ್ತೆ ಅವ್ರು ಏನೇ ಸುಳ್ಳು ಹೇಳಿದ್ರು ನಾವು ಕೇಳಕ್ಕೆ ರೆಡಿ ಇಲ್ಲ. ಇವರು ಯಕಶ್ಚಿತ್ ಇವರು ಇಷ್ಟು ಕೋಟಿ ಅಂದ್ರಲ್ಲ ಸರ್, ಮತ್ತೊಮ್ಮೆ ಅವ್ರು ಕೇಳ್ತಾರೆ, ಅವ್ರು ಉತ್ತರ ಕೊಟ್ಟಿಲ್ಲ. ಯಾವ್ದಾದ್ರು ಒಂದು MLA ಫೋನ್ ತಗೊಳ್ಳಿ, ಒಂದು MLAಗೆ ಪೇಪರ್ ಅಲ್ಲಿ ಬಿಟ್ಟು ₹1 ದುಡ್ಡು ಬಂದಿದೆಯಾ 2.5 ವರ್ಷದಿಂದ? ಯಾವ್ದಾದ್ರು ಬಂದಿದೆಯಾ? ಈ ಸರ್ಕಾರ ಏನ್ ಮಾಡ್ತಾ ಇದೆ? ಏನಾದ್ರು ಮಾಡ್ತಾ ಇದೆಯಾ? ಸಿಂಪಲ್. ನರೇಂದ್ರ ಮೋದಿ ಅವರಿಂದ ಬೇಕಾಗಿಲ್ಲ ಏನು. ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ಅವರು ವಿಶೇಷ ಪ್ಯಾಕೇಜ್, ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾದಂತ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರ ಒಂದೇ ಒಂದು ಯೋಜನೆ, ಪ್ರಹ್ಲಾದ್ ಜೋಶಿ ಅವರು ಅವರ ಒಂದು ಕರ್ನಾಟಕಕ್ಕೆ ಇಂಥದೇ ಒಂದು ಯೋಜನೆ, ಕರ್ನಾಟಕದಿಂದ ಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಂದ ಒಂದು ಉದ್ಯೋಗ, ಕರ್ನಾಟಕದಿಂದ ಆಯ್ಕೆಯಾಗಿ ಮಂತ್ರಿ ಆಗಿರ್ತಕ್ಕಂಥ ವಿ ಸೋಮಣ್ಣನವರು ಬರುತ್ತೆ ಟಾಟಾ ಬಾಯ್ ಬಾಯ್ ಸರ್. ಇವರು ಕರ್ನಾಟಕಕ್ಕೆ ಮಹಾನ್ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ. ನಮ್ಮ ತೆರಿಗೆ ಕಂಡು ಕೇಂದ್ರ ಸರ್ಕಾರ ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಲ್ಸಿದ್ದಾರೆ. ಸೊನ್ನೆಗೆ ತಂದು ನಿಲ್ಸುವಂತ ಕೆಲಸ ಇವರು ಏನು ಅಧಿಕಾರದಲ್ಲಿ ಬಂದಿದ್ದಾರೆ. ಈಗ ಅದೇ ಈಗ ಕೇಂದ್ರ ಹೇಳ್ತಾ ಇರೋದು, ನೀವು ಅಭಿವೃದ್ಧಿಗೆ ಬಳಸ್ತಾ ಇಲ್ಲ, ಎಲೆಕ್ಷನ್ಗೆ ಬಳಸ್ತಾ ಇದ್ದೀರಿ. ಇವ್ರದ್ದು ಇಡಿ ಇದೆ. ಅವರು JDS ಹೋಗ್ತಾರೆ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆಗೆ ಅವರಿಗೆ ನಾಚಿಕೆ ಆಗಬೇಕು. ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನೆರೆ ಪರಿಹಾರ ದುಡ್ಡು ಬಂದಿದೆ. ಈಗ JDS MLA ವೆಂಕಟ ಶಿವರೆಡ್ಡಿ ಅವರು ಹೈಕೋರ್ಟ್ ಹೋಗಿದ್ದಾರೆ. ಅಲ್ಲರಿ ಬೆಂಗಳೂರು ಗೂಗಲ್ ಐಟಿ ಆಂಧ್ರ ಕಳಿಸಿದ್ದಾರೆ. ಈಗ ಪ್ರಮುಖವಾಗಿ ಅನುದಾನ ತಾರತಮ್ಯ ಅನ್ನೋದಿದೆಯಲ್ಲ, ಇದು ನಿರಂತರವಾಗಿ ನಡೀತಾ ಇದೆ. ಕಳೆದ 2.5 ವರ್ಷದಿಂದ ಇದೇ ರೀತಿ ಆರೋಪ ಪ್ರತ್ಯಾರೋಪ ಬರ್ತಾ ಇದೆ. ರಾಜ್ಯಕ್ಕೆ ಸಿಗಬೇಕಾಗಿರುವಂತಹ ಅನುದಾನ ಅಥವಾ ತೆರಿಗೆ ಬರ್ತಾ ಇಲ್ಲ, ನಾವೆಲ್ಲಿಂದ ಅಭಿವೃದ್ಧಿ ಮಾಡೋದು ಅಂತೇಳಿ. ನಮಗೆ ನಾವು ಕೊಡಬೇಕಾಗಿರೋದು ಎಲ್ಲವನ್ನ ಕೊಟ್ಟಿದ್ದೇವೆ. ಒಂದು ವೇಳೆ ಹೆಚ್ಚಾಗಿ ಕೊಟ್ಟಿದೆ ಆದಲ್ಲಿ ಅದನ್ನ ಅಭಿವೃದ್ಧಿಗೆ ಬಳಸೋದಿಲ್ಲ, ಯಾವುದು ಎಲೆಕ್ಷನ್ಗೆ ಹಾಕ್ಬಿಡ್ತಾರೆ ಅನ್ನುವಂಥ ಆರೋಪ. ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರಿ ಹೋಗುತ್ತಾ ಇಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.